ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನಾವು ಇವತ್ತು ನದಿಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಮೊದಲಿಗೆ ನನ್ನ ಪರಿಚಯ. ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞನಾಗಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ ಆಗಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಬೋಧನೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣಾ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ತಾವು ಕಳೆದ ತರಗತಿಗಳಲ್ಲಿ ಭಾರತದ ಭೂ ಸ್ವರೂಪಗಳನ್ನು ನೋಡಿದ್ವಿ. 6 ಭೂ ಸ್ವರೂಪಗಳನ್ನ ನಾವು ನೋಡಿದ್ವಿ. ನಾವು ಇವತ್ತು ಭಾರತದಲ್ಲಿ ಯಾವ ತರ ನದಿಗಳಿದೆ, ಅದರ ನದಿ ಮಾದರಿ ಯಾವ ರೀತಿ ಇದೆ, ರಿವರ್ ಪ್ಯಾಟರ್ನ್ ಯಾವ ರೀತಿ ಇದೆ, ಅದರ ಜಲನಯನ ಪ್ರದೇಶ ಅಂದ್ರೇನು, ನದಿಗಳು ಯಾವ ಯಾವ ರೀತಿ ಭೂ ಸ್ವರೂಪಗಳನ್ನು ನಿರ್ಮಿಸ್ತವೆ ಅಂತ ಹೇಳಿ ನಾವು ಇಂದಿನ ತರಗತಿಯಲ್ಲಿ ತಿಳಿಯೋಣ ಸ್ನೇಹಿತರೆ. ನದಿ ಎಂದ ಕೂಡಲೇ ನಮಗೆ ಏನ್ ಗಮನಕ್ಕೆ ಬರಬೇಕು ಅಂದ್ರೆ, ಎತ್ತರವಾದ ಪ್ರದೇಶದಿಂದ ಇಳಿಜಾರಿಗೆ ನೈಸರ್ಗಿಕವಾಗಿ ನೀರು ಹರಿಯುವುದನ್ನು ನಾವು ನದಿ ಎಂದು ಕರೆಯುತ್ತೇವೆ. ನ್ಯಾಚುರಲ್ ಫ್ಲೋ ಆಫ್ ವಾಟರ್ ಫ್ರಮ್ ಹೈಲ್ಯಾಂಡ್ಸ್ ಟು ಲೋಲ್ಯಾಂಡ್ಸ್. ಎತ್ತರವಾದ ಪ್ರದೇಶ ಅಂದ್ರೆ ಬೆಟ್ಟಗಳ ಮೇಲೆ ಉಗಮವಾಗಿ ಅದು ಇಳಿಜಾರಿನಲ್ಲಿ ಹರಿದು ಬರುವಂತದ್ದು ಸ್ನೇಹಿತರೆ. ನೈಸರ್ಗಿಕವಾಗಿ ಇದನ್ನ ನಾವು ನದಿ ಎಂದು ಕರೆಯುತ್ತೇವೆ. ಸೊ ಎಲ್ಲಾ ದೇಶಗಳ ಎಲ್ಲಾ ನಾಗರಿಕತೆಯ ಜೀವರೇಖೆಗಳೆಂದು ನಾವು ಇದನ್ನ ಕರಿಬಹುದು. ಯಾಕೆಂದ್ರೆ ನೀರಿಲ್ಲದೆ ನಾವು ಏನು ಮಾಡಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದು. ನಾವು ಕುಡಿಯೋದಕ್ಕಾಗಿರ್ಬೋದು, ಯಾವ್ದಾದ್ರು ಕ್ಲೀನಿಂಗ್ ವಾಷಿಂಗ್ ಪರ್ಪಸ್ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಎಲ್ಲದಕ್ಕೂ ನೀರು ಬೇಕೇ ಬೇಕು ಸ್ನೇಹಿತರೆ. ಸೊ ನದಿಗಳು ಭೂಮಿಯ ಮೇಲಿರುವಂತ ಜೀವರೇಖೆಗಳು ಎಂದು ನಾವು ಇಲ್ಲಿ ಗಮನಿಸಬೇಕು. ಸೊ ಯಾವ ರೀತಿ ನದಿ ನಮ್ಗೆ ಉಪಯೋಗ ಇದೆ ಅದನ್ನೆಲ್ಲ ನಾನು ಏನ್ ಹೇಳಿದೆ ಅದನ್ನೆಲ್ಲ ನಾನಿಲ್ಲಿ ನಿಮ್ಗೆ ಇನ್ನೊಂದ್ಸರಿ ಗಮನ ಹರಿಸ್ಬೇಕು ಸ್ನೇಹಿತರೆ, ತಾವೆಲ್ಲರಲ್ಲಿ. ಸೊ ನದಿಗಳು ಇಲ್ಲಿ ಹುಟ್ಟುತ್ತೆ, ಅದನ್ನು ಉಗಮ ಸ್ಥಳ ಎಂದು ಕರೆಯುತ್ತೇವೆ ನಾವು. ಐದರ್ ಗ್ಲೇಷಿಯರ್ಸ್ ಹಿಮ ನದಿಗಳಿಂದ ಹುಟ್ಟುತ್ತೆ, ಇಲ್ಲ ಅಂದ್ರೆ ಸ್ಪ್ರಿಂಗ್ ಚಿಲುಮೆಗಳಿಂದ ಹುಟ್ಟುತ್ತೆ ಸ್ನೇಹಿತರೆ. ಹಲವಾರು ಚಿಕ್ಕ ಚಿಕ್ಕ ನದಿಗಳನ್ನ ನಾವು ಜರಿ ಅಥವಾ ತೊರೆಗಳೆಂದು ಕರೆಯುತ್ತೇವೆ. ಆ ಚಿಕ್ಕ ಚಿಕ್ಕ ತೊರೆಗಳು ಜರಿಗಳು ಒಂದಕ್ಕೊಂದು ಸೇರಿ ಒಂದು ದೊಡ್ಡ ನದಿ ಆಗುತ್ತೆ ಸ್ನೇಹಿತರೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ರಿವರ್ಲೆಟ್ಸ್ ಅಂತ ಕರಿತೀವಿ. ಚಿಕ್ಕ ನದಿಗಳನ್ನ ರಿವರ್ಲೆಟ್ಸ್ ಅಥವಾ ಸ್ಟ್ರೀಮ್ಸ್ ಅಂತ ಕರಿತೀವಿ. ಅದು ಸೇರಿ ದೊಡ್ಡ ನದಿ ಆಗುವಂಥದ್ದು. ತಾವು ಅದನ್ನ ಈ ಪದಗಳನ್ನ ಗಮನಿಸಬೇಕು. ರಿವರ್ಲೆಟ್ಸ್ ಅಂದ್ರೇನು, ಸ್ಟ್ರೀಮ್ಸ್ ಅಂದ್ರೇನು ಅಂತ ಹೇಳಿ ನಾನು ಇಂಗ್ಲಿಷ್ ಪದಗಳನ್ನ ಕೊಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ. ಹಂಗೆ ಕನ್ನಡ ಪದಗಳು ಹೇಳಿದ್ದೀನಿ ಇಲ್ಲಿ. ತೊರೆ ಅಂತ ಹೇಳಿ ಕರಿತೀವಿ, ರಿವರ್ಲೆಟ್ಸ್, ಸ್ಟ್ರೀಮ್ಸ್ ಗಮನಿಸಿ ಇಲ್ಲಿ. ಸೊ ಚಲುಮೆ ಅಂದ್ರೇನು, ಗ್ಲೇಷಿಯರ್ ಅಂದ್ರೇನು ಅಂತ ನೋಡೋಣ. ಇಲ್ಲಿ ತಾವಿಲ್ಲಿ ಗಮನಿಸಬೇಕು. ಈ ತರ ಬೆಟ್ಟ ಗುಡ್ಡ ಪ್ರದೇಶ ಅಂದ್ರೆ ಹಿಮಾಲಯ ಪರ್ವತ ಆಗಿರ್ಬೋದು, ತುಂಬಾ ಎತ್ತರವಾದ ಪರ್ವತಗಳ ಮೇಲೆ ಯಾವಾಗ್ಲೂ ಹಿಮ ಕವಿದಿರುತ್ತೆ. ಆ ಹಿಮ ಎಷ್ಟೋ ವರ್ಷಗಳ ಕಾಲದಿಂದ ಸಂಗ್ರಹ ಆಗಿ ಹಿಮ ನದಿ ಆಗಿರುತ್ತೆ ಸ್ನೇಹಿತರೆ. ಆ ಹಿಮ ಕರಗ್ದಾಗ್ಲೆಲ್ಲ ಈ ತರ ಚಿಕ್ಕ ಚಿಕ್ಕ ನದಿಗಳು ಬರ್ತಾವೆ. ಅದು ನಾವು ಹಿಮ ನದಿಗಳು ಬರುವಂತ ನದಿಗಳು ಅಂತ ಕರಿತೀವಿ. ಈ ತರ ನೋಡಿ ನದಿ ಬರ್ತಾ ಇದೆ, ಹಿಮ ಕರಗಿ ಬರ್ತಾ ಇರೋಂಥದ್ದು. ಹಿಮ ಏನಕ್ಕೆ ಕರಗ್ತಾ ಇದೆ? ಈ ತರ ಬಿಸಿಲಿಗೆ ಕರಗ್ತಾ ಇರ್ಬೋದು, ಇಲ್ಲಾಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇಂದ ಕರಗ್ತಾ ಇರ್ಬೋದು. ಈ ರೀತಿ ನದಿಗಳು ಉಗಮವಾಗ್ತವೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ. ಸೊ ಹಿಮಾಲಯ ಪರ್ವತ ಏನಿದೆ ನಮ್ಮ ಭಾರತದ ಉತ್ತರದಲ್ಲಿ, ಹಲವಾರು ನದಿಗಳ ಉಗಮ ಸ್ಥಳ ಸ್ನೇಹಿತರೆ. 1,00,000ಕ್ಕಿಂತ ಹೆಚ್ಚು ನದಿಗಳು ಉಗಮವಾಗ್ತವೆ ಅಂತ ಹೇಳ್ತೀವಿ ನಾವು ಹಿಮಾಲಯ ಪರ್ವತಗಳಲ್ಲಿ ಮತ್ತು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ. ಸೊ ಹಿಮ ನದಿಗಳಿಂದ ನದಿಗಳು ಉಗಮವಾಗ್ತವೆ. ಅದಲ್ಲದೆ ಚಿಲುಮೆಗಳಿಂದ ಉಗಮವಾಗ್ತವೆ ಸ್ನೇಹಿತರೆ. ಚಿಲುಮೆ ಅಂದ್ರೆ ಯಾವಾಗ ಮಳೆ ಬೀಳುತ್ತೆ, ಮಳೆ ನೀರು ಭೂಮಿಯೊಳಗಿಳಿದು ಮಣ್ಣಿನ ಮುಖಾಂತರ ಸೋಸುವಿಕೆ ಅಂದ್ರೆ ಪರ್ಕ್ಯುಲೇಷನ್ ಆಗಿ ಸೀಪೇಜ್ ಆಗಿ ಕೆಳಗಡೆ ಹೋಗಿ ಶಿಲೆಗಳಲ್ಲಿ ಸಂಗ್ರಹ ಆಗುತ್ತೆ. ಆ ಶಿಲೆಗಳಲ್ಲಿ ಇರುವಂತಹ ರಂಧ್ರಗಳಲ್ಲಿ ಮತ್ತು ಬಿರುಕುಗಳಲ್ಲಿ ಸಂಗ್ರಹ ಆಗಿ ಅದೇ ಹೊರಗಡೆ ಬರುತ್ತೆ ಸ್ನೇಹಿತರೆ. ಈ ತರ ಚಿಲುಮೆಗಳಾಗಿ ಹೊರಗಡೆ ಬರುತ್ತೆ. ತಾವಿಲ್ಲಿ ಗಮನಿಸಬೇಕು, ನೀರು ಭೂಮಿ ಒಳಗಿಂದ ಹೊರಗಡೆ ಬರ್ತಾ ಇದೆ. ಇದು ನಮ್ಮ ತಲಕಾವೇರಿ ಚಿತ್ರ ಸ್ನೇಹಿತರೆ. ತಲಕಾವೇರಿ ಭಾಗಮಂಡಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನೀವು ನೋಡಬಹುದು ಇದನ್ನ. ಅದನ್ನ ಇವಾಗ ನದಿಗಳನ್ನ ನಾವೆಲ್ಲ ಪೂಜಿಸ್ತೀವಿ. ಸೊ ಆ ಕಾರಣದಿಂದ ಇಲ್ಲಿ ನೀವು ದೇವಸ್ಥಾನಗಳನ್ನ ನೋಡ್ಬೋದು ನಾವು. ಹಂಗೆ ನೀವು ಮಹಾಬಲೇಶ್ವರಕ್ಕೆ ಹೋಗಿ ಕೃಷ್ಣ, ಹಂಗೆ ಟ್ರಯಾಂಬಕೇಶ್ವರ್ಗೆ ಹೋಗಿ ನಾಸಿಕ್ ಹತ್ರ ಗೋದಾವರಿ, ಈ ರೀತಿ ನದಿಗಳ ಉಗಮ ಸ್ಥಳನ ನಾವು ತೀರ್ಥ ಸ್ಥಳಗಳಾಗಿ ಪೂಜಿಸ್ತೀವಿ. ತಾವು ಅದನ್ನ ಗಮನಿಸಬೇಕು. ಇಲ್ಲಿ ನೋಡಿ ಚಿಲುಮೆ ಯಾವ ರೀತಿ ಕಾಣುತ್ತೆ, ಭೂಮಿ ಒಳಗಿಂದ ನೀರು ಬರ್ತಾ ಇರೋದು, ಕಲ್ಲೊಳಗಿಂದ ಅದನ್ನ ನೀವು ನೋಡ್ಬೋದು. ಮತ್ತೆ ಇನ್ನೊಮ್ಮೆ ಚಿತ್ರ ನೋಡಿ ಸ್ನೇಹಿತೆ. ಎತ್ತರವಾದ ಪ್ರದೇಶದಿಂದ ಇಳಿಜಾರಿಗೆ ಹರಿದು ಬರುವುದನ್ನು ನಾವು ನದಿಗಳೆಂದು ಕರೆಯುತ್ತೇವೆ. ನ್ಯಾಚುರಲ್ ಫ್ಲೋ ಆಫ್ ವಾಟರ್ ಫ್ರಮ್ ಹೈಲ್ಯಾಂಡ್ಸ್ ಟು ಲೋಲ್ಯಾಂಡ್ಸ್. ನೋಡಿ, ನದಿ ಬೆಟ್ಟಗುಡ್ಡ ಪ್ರದೇಶಗಳಿಂದ ಬರ್ಬೇಕಾದ್ರೆ ಹಲವಾರು ರೀತಿ ಶಿಲೆಗಳನ್ನ ತರುತ್ತೆ. ಯಾಕೆಂದ್ರೆ ನಮ್ಮ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ರೂಪಾಂತರ ಶಿಲೆಗಳಿದೆ, ಮೆಟಮಾರ್ಫಿಕ್ ರಾಕ್ಸ್, ಅಗ್ನಿ ಶಿಲೆಗಳಿದೆ, ಇಗ್ನಿಯಸ್ ರಾಕ್. ಅದನ್ನೆಲ್ಲ ಕೊರೆದು ಸಾಗಿಸುತ್ತೆ ಸ್ನೇಹಿತರೆ. ಇದನ್ನೇ ನಾವು ಶೀತಲೀಕರಣ ಅಂತ ಕರೆಯೋದು ಅಥವಾ ನಗ್ನೀಕರಣ ಅಂತ ಕರಿತೀವಿ.
ವೆದರಿಂಗ್ ಆಗ್ಬೋದು, ಸವೆತಕಾರಿಯಾಗಿ ಸವಕಳಿಯಾಗಿ ಸಾಗಾಣಿಕೆ ಆಗುತ್ತಲ್ಲ, ಅದನ್ನೆಲ್ಲ ನಾವು ನಗ್ನೀಕರಣ ಎಂದು ಕರೆಯುತ್ತೇವೆ, ಡೆನೋಡೇಷನ್ ಅಂತ ಕರಿತೀವಿ. ತಾವಿಲ್ಲಿ ಗಮನಿಸಬೇಕು, ಎಲ್ಲ ಕಲ್ಬಡ್ಡೆ ಬರ್ತಾ ಇದೆ, ಅದೆಲ್ಲ ಉರುಳುತ್ತೆ ನೀರಿನಲ್ಲೇ, ಜೊತೆಗೆ ಉರುಳತ್ತಿಗೆ ಉರುಳ್ತಾ ಏನಾಗುತ್ತೆ, ಕಲ್ಲೆಲ್ಲ ಪುಡಿ ಪುಡಿ ಆಗುತ್ತೆ. ಅದಕ್ಕೆ ಅದನ್ನೇ ನಾವು ಮೆಕ್ಕಲ್ಲು ಅಂತ ಕರೆಯೋದು. ನದಿ ಸಾಗಿಸುವ ಮಣ್ಣಿಗೆ ಮೆಕ್ಕಲ್ ಎಂದು ಕರೆಯುತ್ತೇವೆ. ಆ ಮೆಕ್ಕಲ್ಲು ನದಿ ಎಡದಂಡೆ ಬಲದಂಡೆ ಎಲ್ಲ ಸಂಚಯನಗೊಂಡು ಮೆಕ್ಕಲ್ಲು ಮಣ್ಣಾಗುತ್ತೆ ಸ್ನೇಹಿತರೆ. ಅದನ್ನ ನಾವು ಮುಂದಕ್ಕೆ ನೋಡೋಣ. ತಾವು ಇಲ್ಲಿ ಗಮನಿಸಬೇಕು, ಯಾವ ರೀತಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನದಿ ಹರಿತಾ ಇರ್ಬೇಕಾದ್ರೆ ಯಾವ ರೀತಿ ಹರಿತಾ ಇದೆ. ರಭಸವಾಗಿ ಹರಿದಾಗ ಏನಾಗುತ್ತೆ, ನದಿಯ ವೇಗ ಜಾಸ್ತಿ ಇರುತ್ತೆ ಮತ್ತು ಅದರ ಸವೆತಕಾರಿ ಶಕ್ತಿ ಜಾಸ್ತಿ ಇರುತ್ತೆ, ಎರೋಸಿ ಪವರ್ ಜಾಸ್ತಿ ಇರುತ್ತೆ, ಕೊರೆಯುತ್ತೆ ನದಿ ಭೂಮಿನ ಕೊರೆಯುತ್ತೆ. ಅವಾಗ ಈ ತರ ಆಳವಾದ ಕಣಿವೆ, ವಿ ಆಕಾರದ ಕಣಿವೆಗಳು ನಿರ್ಮಾಣಗೊಳ್ಳುತ್ತೆ ಸ್ನೇಹಿತರೆ. ಈ ರೀತಿ ತಾವು ಗಮನಿಸಬಹುದು, ರಭಸ ಜಾಸ್ತಿ ಇದೆ ಮತ್ತೆ ಸಾಗಾಣಿಕೆ ಶಕ್ತಿ, ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಆತರ ನದಿಗಳು ಬೆಟ್ಟ ಗುಡ್ಡ ಪ್ರದೇಶಗಳಿಂದ ಹರಿದು ಬಂದು, ಬೆಟ್ಟದಿಂದ ಇಳಿದು ಬಂದು ಈ ತರ ನೋಡಿ ಮೈದಾನಕ್ಕೆ ಬಂದು, ಮೈದಾನದಿಂದ ಕೊನೆಗೆ ಕರಾವಳಿ ತೀರ ಸೇರುತ್ತೆ. ಸೊ ನಾವು ನದಿ ಯಾವ ರೀತಿ ಹರಿಯುತ್ತೆ ಅದನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡಬಹುದು. ನದಿಗಳ ಯೌವನಾವಸ್ಥೆ, ಯೂತ್ ಸ್ಟೇಜ್, ಮಧ್ಯವಸ್ಥೆ ಮತ್ತು ವೃದ್ಧಾಪ್ಯಾವಸ್ಥೆ ಅಂತ ಹೇಳಿ 3 ಹಂತವಾಗಿ ನಾವು ವಿಂಗಡಣೆ ಮಾಡಬಹುದು. ಸೊ ಈ ನದಿಗಳು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಇಳಿದು ಬರುತ್ತಲ್ಲ, ಆ ಪ್ರದೇಶಕ್ಕೆ ಯೂತ್ ಸ್ಟೇಜ್ ಅಂತ ಕರಿತೀವಿ, ಮೊದಲನೇ ಹಂತ. ಸೊ ಅದಾದ್ಮೇಲೆ ಯಾವಾಗ ಮೈದಾನಕ್ಕೆ ಬರುತ್ತಲ್ಲ, ಅವಾಗ ನದಿ ವೇಗ ಕಮ್ಮಿ ಆಗೋಗುತ್ತೆ, ಯಾಕೆಂದ್ರೆ ಇಳಿಜಾರು ಸ್ಲೋಪ್ ಕಮ್ಮಿ ಇರುತ್ತೆ. ಅವಾಗ ನದಿ ನಿಧಾನ ಆಗುತ್ತೆ, ಹಲವಾರು ಉಪನದಿಗಳು ಬಂದು ಸೇರುತ್ತೆ. ಅದಕ್ಕೆ ಹಲವಾರು ಉಪನದಿಗಳು ಬಂದು ಸೇರಿದಾಗ ಏನಾಗುತ್ತೆ ನೋಡಿ, ಇದ್ರ ಜಲನಯನ ಪ್ರದೇಶ ನೋಡಿ ಯಾವ ರೀತಿ ಇದೆ, ಎಲ್ಲಾ ಕಡೆಯಿಂದ ನೀರು ಹಿಂಗ್ ಬರ್ತಾ ಇದೆ, ಒಳಮುಖವಾಗಿ ಬರ್ತಾ ಇದೆ ಹಿಂಗೆ. ಅದೆಲ್ಲ ನೀರೆಲ್ಲ ಚಿಕ್ಕ ಚಿಕ್ಕ ನದಿಗಳೆಲ್ಲ ಬಂದು ಸೇರಿ ನದಿ ಗಾತ್ರ ದೊಡ್ಡದಾಗುತ್ತೆ. ನೀರು ಯಾವಾಗ ಜಾಸ್ತಿ ಆಗುತ್ತೆ, ಮಣ್ಣು ಜಾಸ್ತಿ ಆಗುತ್ತೆ, ಅವಾಗ ತಿರುವಿಕೆಗಳು ಹೆಚ್ಚಾಗುತ್ತೆ. ನದಿ ಈ ತರ ಹಾವು ತರ ಹರಿಯುತ್ತೆ, ಅದನ್ನು ಗಮನಿಸ್ಬೇಕು ನಾವಿಲ್ಲಿ. ಅವಾಗ ಅದರಿಂದ ಆಗುವಂತ ಭೂಸ್ವರೂಪಗಳನ್ನ ನಾವು ನೋಡುವ. ಅದು ಪ್ರವಾಹ ಆಗುತ್ತೆ, ಹಲವರೆಡೆ ಪ್ರವಾಹ ಆಗಿ ಪ್ರವಾಹ ಮೈದಾನ ಹೆಚ್ಚಾಗುತ್ತೆ, ಮೆಕ್ಕಲು ಮಣ್ಣು ಸಂಗ್ರಹ ಆಗುತ್ತೆ, ಕೊನೆಗೆ ಹೋಗಿ ನದಿ ಸಮುದ್ರ ಸೇರುತ್ತೆ ಸ್ನೇಹಿತರೆ. ಸೊ ನಮ್ಮ ಯೂತ್ ಸ್ಟೇಜ್ ನಲ್ಲಿ ನದಿಯ ವೇಗ ಜಾಸ್ತಿ ಇರೋದ್ರಿಂದ ಈ ತರ ವಿ ಆಕಾರದ ಕಣಿವೆಗಳನ್ನ ನಾವು ನೋಡಬಹುದು. ವಿ ಶೇಪ್ ವ್ಯಾಲಿ, ವಿ ಆಕಾರದ ಕಣಿವೆಗಳನ್ನ ನಾವು ಗಮನಿಸಬೇಕು. ಅದೇ ಮೆಚೂರ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ನದಿ ಅಗಲ ಆಗ್ತಾ ಇರುತ್ತೆ, ಈ ತರ ಈ ಕಡೆ ಕೊರಿಯುತ್ತೆ, ಎಡದಂಡೆ ಮತ್ತು ಬಲದಂಡೆಯನ್ನು ಕೊರಿಯುತ್ತೆ ಸ್ನೇಹಿತರೆ, ಅಗಲ ಆಗುತ್ತೆ, ಯು ಆಕಾರ ಆಗುತ್ತೆ. ಇಲ್ಲಿ ಒಳಗೆ ಕೊರಿತಾ ಇದೆ, ಕೆಳಗೆ ಇಲ್ಲಿ ಅಗಲ ಆಗುತ್ತೆ. ಹಂಗೆ ಇಲ್ಲಿ ಹೋಗ್ತಾ ಕೊನೆ ಸ್ಟೇಜ್ ನಲ್ಲಿ ಏನಾಗೋಗುತ್ತೆ, ಕೊನೆ ಸ್ಟೇಜ್ ಈ ತರ ದೊಡ್ಡದಾಗೋಗುತ್ತೆ ನದಿ, ಜಲನಯನ ಪ್ರದೇಶ ತುಂಬಾ ದೊಡ್ಡದಾಗುತ್ತೆ. ಇಲ್ಲಿ ಯೂತ್ ಸ್ಟೇಜ್ ನಲ್ಲಿ ಸವಕಳಿ ಜಾಸ್ತಿ ಇರುತ್ತೆ, ಎರೋಷನ್, ಸಂಚಯನ ಕಮ್ಮಿ, ಇಲ್ಲಿ ಸಂಚಯನ ಕಮ್ಮಿ, ಡೆಪಾಸಿಷನ್ ಕಮ್ಮಿ. ಇ ಅಂದ್ರೆ ಎರೋಷನ್, ಡಿ ಅಂದ್ರೆ ಡೆಪಾಸಿಷನ್. ಗಮನಿಸಿ ಅದನ್ನ, ಸವಕಳಿ, ಸಂಚಯನ. ಓಕೆ, ಇಲ್ಲಿ ಮೆಚೂರ್ ಸ್ಟೇಜ್ ಬರ್ತಿದಂಗೆ ಎರೋಷನ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ, ಹಾಗೆ ಡೆಪಾಸಿಷನ್ ಆಗುತ್ತೆ. ಅದೇ ಕೊನೆ ಹಂತಕ್ಕೆ ಬಂದಾಗ ಎರೋಷನ್ ಕಮ್ಮಿ, ಸವಕಳಿ ಆಗದೇ ಇಲ್ಲ. ಇಲ್ಲಿ ಏನ್ ಜಾಸ್ತಿ ಇರುತ್ತೆ, ಡೆಪಾಸಿಷನ್ ಜಾಸ್ತಿ ಇರುತ್ತೆ, ಸಂಚಯನ ಜಾಸ್ತಿ ಇರುತ್ತೆ, ಎಲ್ಲ. ಅದಕ್ಕೆ ದೊಡ್ಡ ಪ್ರವಾಹ ಮೈದಾನ ಕೊನೆ ಹಂತದಲ್ಲಿ ನಮಗೆ ನಿರ್ಮಾಣ ಆಗುತ್ತೆ. ಸೊ ಇದನ್ನ ಗಮನಿಸೋಣ ಸ್ನೇಹಿತರೆ. ಇದನ್ನ ಸಂಪೂರ್ಣವಾಗಿ ನದಿ ಯಾವ ರೀತಿ ಹರಿಯುತ್ತೆ ಬೆಟ್ಟಗುಡ್ಡ ಪ್ರದೇಶಗಳಿಂದ ಇಳಿಜಾರಿಗೆ ಅಂತ ಹೇಳಿ ನಾವು ಇದನ್ನ ಮೊದಲು ಬಾರಿ ಕೊಟ್ಟವರು ವಿಲಿಯಂ ಮಾರಿಸ್ ಡೇವಿಸ್ ಅಂತ ಹೇಳಿ ಒಬ್ಬರು ಭೂಗೋಳತಜ್ಞ. ಇವರು ಡಾರ್ವಿನ್ ಸಿದ್ಧಾಂತವನ್ನು ನೋಡಿ ಯಾವ ರೀತಿ ಒಂದು ಜೀವಿ ಯೌವನಾವಸ್ಥೆ, ಮಧ್ಯವಸ್ಥೆ ಮತ್ತು ವೃದ್ಧಾಪ್ಯಾವಸ್ಥೆಯನ್ನು ಹೊಂದಿರುತ್ತೆ, ಅದೇ ರೀತಿ ನದಿಗಳು ಕೂಡ, ನದಿಯ ಭೂಸ್ವರೂಪಗಳು ಕೂಡ 3 ಹಂತದಲ್ಲಿ ಇರುತ್ತೆ ಅಂತ ಹೇಳಿ ಇವರು ಡಾರ್ವಿನ್ ಇಂದ ಪ್ರೇರಣೆಗೊಂಡು ಈ ಸಿದ್ಧಾಂತ ಕೊಟ್ಟರು. ಯಾರು, ಡಬ್ಲ್ಯೂ ಎಂ ಡೇವಿಸ್ ಅವರು. ಸೊ ಅದನ್ನ ಗಮನಿಸಬೇಕು. ಆಮೇಲೆ ಇಲ್ಲಿ ನೋಡಿ, ಈ ನದಿ ಎಲ್ಲಿ ಹುಟ್ಟುತ್ತೆ ಅದನ್ನ ಸೋರ್ಸ್, ಗುಮಸ್ಥಳ, ಸೋರ್ಸ್ ಅಂತ ಕರಿತೀವಿ. ಎಲ್ಲಿ ಹೋಗಿ ಸೇರುತ್ತೆ ಅದನ್ನ ಮೌತ್, ಬಾಯಿ, ಸಮುದ್ರಕ್ಕೆ ಸೇರುತ್ತಲ್ಲ ಅದು ಕೊನೆಯದು. ಅದು ಬೆಟ್ಟಗುಡ್ಡ ಪ್ರದೇಶ, ಎತ್ತರವಾದ ಪ್ರದೇಶದಿಂದ ನೋಡಿ ಹರಿತಾ ಇದೆ, ಕರೆಕ್ಟ್ ಅಲ್ಲ? ಎತ್ತರವಾದ ಪ್ರದೇಶದಿಂದ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಇಳಿಜಾರಲ್ಲಿ ಹರ್ಕೊಂಡು ಬರುತ್ತೆ. ಎಲ್ಲಿವರೆಗೆ ಭೂಮಿ ಕೊರಿಯುತ್ತೆ ಅಂದ್ರೆ ಬೇಸ್ ಲೆವೆಲ್ ಆಫ್ ಎರೋಷನ್ ಅಂತ ಕರಿತೀವಿ. ನಮ್ಮ ಸಾಗರ ಮಟ್ಟ ಎಲ್ಲಿರುತ್ತೆ ಅಲ್ಲಿವರೆಗೂ ನದಿಗಳು ಕೊರಿಯುತ್ತೆ ಭೂಮಿನ. ಆಮೇಲೆ ಆ ಹಂತಕ್ಕೆ ಹೋಗ್ತಿದ್ದಂಗೆ ಹೋಗಿ ಸಮುದ್ರ ಸೇರುತ್ತೆ. ಅದನ್ನ ನಾವಿಲ್ಲಿ ಗಮನಿಸಬೇಕು. ಸೊ ಇಲ್ಲೂ ಗಮನಿಸಿ ಸ್ನೇಹಿತರೆ, ನದಿಗಳಿಂದ ಆಗುವಂತ ಭೂ ಸ್ವರೂಪಗಳನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಹಿಮ ಬೀಳುತ್ತೆ, ಅದು ಸಂಗ್ರಹ ಆಗಿ ಹಿಮ ನದಿ ಆಗುತ್ತೆ. ಅದರಿಂದ ಬರುವಂತ ನದಿಗಳು ನೋಡಿ, ನದಿಗಳಾಗುತ್ತೆ, ಜಲಪಾತಗಳಾಗುತ್ತೆ, ರ್ಯಾಪಿಡ್ಸ್ ಆಗುತ್ತೆ. ಅದನ್ನು ಗಮನಿಸ್ತೀವಿ. ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಬೆಟ್ಟ ಗುಡ್ಡ ಪ್ರದೇಶದಿಂದ ಇಳಿಜಾರು ಇರೋದ್ರಿಂದ ಅದು ಹರಿದು ಬಂದು ಇಲ್ಲಿ ಈ ಪ್ರದೇಶದಲ್ಲಿ, ನಾನು ಒಂದು ಲೇಸರ್ ಪಾಯಿಂಟರ್ ತಗೋತೀನಿ ನೋಡಿ ಇಲ್ಲಿ ಗ್ಲೇಷಿಯರ್ಸ್ ಗಮನಿಸಿ. ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಹಿಮ ಬಿದ್ದಿರೋಂಥದ್ದು, ಹಿಮ ಬಿದ್ದಿರೋದೆಲ್ಲ ಹಿಮ ನದಿಗಳಾಗಿ ಹರಿದು ಬರ್ತಾ ಇದೆ ನೋಡಿ ಬೆಟ್ಟದಿಂದ. ಇಲ್ಲಿ ತುಂಬಾ ವೇಗವಾಗಿ ಹರಿತಾ ಇರುತ್ತೆ ನದಿ.
ಅದಕ್ಕೆ ಜಲಪಾತಗಳು ಜಾಸ್ತಿ, ದೊಡ್ಡ ದೊಡ್ಡ ಜಲಪಾತಗಳು, ರ್ಯಾಪಿಡ್ಸ್ ಅಂತ ಕರೀತೀವಿ, ತುಂಬ ವೇಗವಾಗಿ ಹರಿಯೋದು, ನದಿ ವೇಗ ಜಾಸ್ತಿ ಇರುತ್ತೆ ಇಲ್ಲಿ. ಕಲ್ಬಂಡೆನ ಸಾಗಿಸುತ್ತೆ, ಮಣ್ಣನ್ನು ಸಾಗಿಸುತ್ತೆ, ಅದೆಲ್ಲ ಬಂದು ಇಲ್ಲಿ ಸಂಗ್ರಹ ಆಗುತ್ತೆ, ಈ ಭಾಗದಲ್ಲಿ ಸಂಗ್ರಹ ಆಗುತ್ತೆ, ಮೈದಾನದಲ್ಲಿ ಸಂಗ್ರಹ ಆಗುತ್ತೆ. ನಮಗೆ ಬಾಬರ್ ತರಾಯಿ ಅಂತ ಕರಿತೀವಿ ನಾವು, ಬಾಬರ್ ಪಟ್ಟಿ, ತರಾಯಿ ಪಟ್ಟಿ, ಅದು ಮೆಕ್ಕಲು ಮಣ್ಣಲ್ಲಿ ಕಾದರ್ ಬಂಗಾರ್ ಮಣ್ಣು, ಅದನ್ನು ತೋರಿಸ್ತೀನಿ ನಾನು. ಅದೆಲ್ಲ ನಾವಿಲ್ಲಿ ಕಾಣಬಹುದು. ನದಿ ಹೋಗ್ತಾ 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 ಏನಾಗುತ್ತೆ, ಹಲವಾರು ಉಪನದಿಗಳು ಬರ್ತಾ ಇದೆ ನೋಡಿ, ಹಲವಾರು ಉಪನದಿಗಳೆಲ್ಲ ಬಂದು ಅದಕ್ಕೆ ಸೇರಿದಾಗ ನೋಡಿ ಈ ತರ ಚಿಕ್ಕ, ಇಲ್ಲೊಂದು ನದಿ ಬರುತ್ತೆ, ಇಲ್ಲೊಂದು ನದಿ ಬರುತ್ತೆ, ಇಲ್ಲೊಂದು ನದಿ ಬರುತ್ತೆ, ಈ ತರ ಹಲವಾರು ನದಿಗಳು ಉಪನದಿಗಳೆಲ್ಲ ಬಂದು ಸೇರುತ್ತೆ. ಒಂದು ನದಿಗೆ ಎಲ್ಲೆಲ್ಲಿಂದ ನೀರು ಬಂದು ಸೇರುತ್ತೆ ಅದನ್ನ ಜಲನಯನ ಪ್ರದೇಶ, ರಿವರ್ ಬೇಸಿನ್ ಅಂತ ಕರಿತೀವಿ. ರಿವರ್ ಬೇಸಿನ್ ನೋಡಿ, ಈ ತರ ಎಲ್ಲ ಕಡೆಯಿಂದ ನೀರು ಇಲ್ಲಿ ಬಂದು ಸೇರಿ ಇದು ಹೋಗಿ ಇಲ್ಲಿಗೆ ಸೇರ್ತಾರೆ. ಯಾಕಂದ್ರೆ ಇಳಿಜಾರು ಹಿಂಗೆ ಒಳಮುಖವಾಗಿದೆ, ಹಿಂಗೆ ಎಲ್ಲ ನೀರು ಬಂದು ಒಂದ್ ಕಡೆಗೆ ಸೇರ್ತಾರೆ, ಗೊತ್ತಾಯ್ತಲ್ಲ. ಇದನ್ನೇ ನಾವು ವಾಟರ್ ಶೆಡ್ ಅಂತ ಕರೆಯೋದು. ನಾನು ಪ್ರತಿಯೊಂದನ್ನೇ ತೋರಿಸ್ತೀನಿ ನನಗೆ, ವಾಟರ್ ಶೆಡ್ ಅಂದ್ರೆ ಏನು, ರಿವರ್ ಬೇಸಿನ್ ಅಂದ್ರೆ ಏನು ಅಂತ. ಓಕೆ, ಸೊ ಅದನ್ನ ಗಮನಿಸ್ಬೇಕು ತಾವೆಲ್ಲರೂ. ಇಲ್ಲಿ ಎಲ್ಲ ನದಿಗಳು ಉಪನದಿಗಳೆಲ್ಲ ಬಂದು ಸೇರಿದಾಗ ನದಿ ದೊಡ್ಡದಾಗುತ್ತೆ, ಪ್ರವಾಹ ಮೈದಾನ ಹೆಚ್ಚಾಗುತ್ತೆ ಈ ಭಾಗದಲ್ಲೆಲ್ಲ. ಅದಕ್ಕೆ ಇಲ್ಲೆಲ್ಲ ಪ್ರವಾಹ ಆಗಿ ಇಲ್ಲಿ ಮೆಕ್ಕಲು ಮಣ್ಣು ಸಂಗ್ರಹ ಆಗುತ್ತೆ ಸ್ನೇಹಿತರೆ. ನದಿ ಯಾವಾಗ ದೊಡ್ಡದಾಗುತ್ತೆ ಅದರ ತಿರುವಿಕೆಗಳು ಹೆಚ್ಚಾಗುತ್ತೆ, ಹಿಂಗೆ ತಿರುವಿಕೆಗಳು ಹೆಚ್ಚಾಗಿ ಆಕ್ಸ್ಬೋ ಲೇಕ್ ಆಗಿರ್ಬೋದು, ಕೊನೆಗೆ ಹೋಗಿ ಡೆಲ್ಟಾ ಫಾರ್ಮ್ ಆಗೋದನ್ನೆಲ್ಲ ತಾವು ಇಲ್ಲಿ ಗಮನಿಸಿ. ನದಿ ಹೋಗಿ ಎಲ್ಲಾನು ತಗೊಂಡೋಗಿ ಮಣ್ಣನ್ನ ಸಮುದ್ರಕ್ಕೆ ಸೇರಿಸುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ನಮಗೆ ಡೆಲ್ಟಾ ಆಕಾರದಲ್ಲಿ ತ್ರಿಕೋನಾಕಾರದ ಮುಖಜಭೂಮಿಯಾಗಿ ನಿರ್ಮಾಣ ಆಗುತ್ತೆ. ಅದನ್ನು ಸಹ ನಾವಿಲ್ಲಿ ಮುಂದಿನ ಚಿತ್ರದಲ್ಲಿ ವೀಕ್ಷಿಸೋಣ, ಎಲ್ಲ ಯಾವ ಭೂಸ್ವರೂಪಗಳಿದೆ ಅಂತೇಳಿ. ಇಲ್ಲಿ ನೋಡಿ, ಇದು ನಮಗೆ ಕಲ್ಬಂಡೆ ಬರ್ತಾ ಇರೋದು, ಬೆಟ್ಟ ಗುಡ್ಡ ಪ್ರದೇಶದಿಂದ ಬಂದು ಈ ಕಲ್ಬಂಡೆ ಎಲ್ಲ ಸಂಗ್ರಹ ಆಗ್ತಾ ಇದೆ ನೋಡಿ, ಹೆಚ್ಚು ಪ್ರಮಾಣದಲ್ಲಿ. ಇದನ್ನೇ ಬಾಬರ್ ಪಟ್ಟಿ ಅಂತ ಕರೆಯೋದು. ಈ ಬಾಬರ್ ಪಟ್ಟಿಯಲ್ಲಿ ಏನಾಗುತ್ತೆ, ನದಿ ತುಂಬಾ ವೇಗವಾಗಿ ಹರಿತಾ ಇರುತ್ತೆ, ಕಲ್ಲು ಮಧ್ಯ ಮರೆಯಾಗಿ ಹೋಗುತ್ತೆ, ಆ ಕಲ್ಲಿನ ಮಧ್ಯೆ ಮರೆಯಾಗಿ ಹೋಗುತ್ತೆ. ನೀವೇನ ಕಾಳಿ ನದಿಗೆ ಹೋದ್ರೆ, ಸೊ ನೀವು ದಾಂಡೇಲಿ ಹತ್ರ ಎಲ್ಲ ಹೋದ್ರೆ ರಾಫ್ಟಿಂಗ್ ಇದೆ ಅಲ್ಲಿ, ನದಿ ಮಧ್ಯೆ ಈ ತರ ವೇಗವಾಗಿ ಹರಿತಾ ಇರುವಂತ ನೀರ್ ಮಧ್ಯ ನೀವು ದೋಣಿಲಿ ಹೋಗ್ಬೋದು, ರಾಫ್ಟಿಂಗ್ ಅಂತ ಕರಿತೀವಿ ಸ್ನೇಹಿತರೆ, ಅದನ್ನು ಗಮನಿಸಬೇಕು ಆಯ್ತಾ. ರಾಫ್ಟಿಂಗ್ ನಲ್ಲಿ ಈ ತರ ನದಿ ವೇಗವಾಗಿ ಹೋಗೋದ್ರ ಮಧ್ಯ ಕಲ್ ಮಧ್ಯೆ ನಾವು ಹೋಗ್ಬೋದು. ಓಕೆ, ಹಂಗೆ ಎಷ್ಟೊಂದು ಕಲ್ಲುಗಳ ಮಧ್ಯ ನದಿ ಮರೆಯಾಗಿರುತ್ತೆ, ಸೊ ಇದನ್ನ ನಾವು ಗಮನಿಸ್ಬೇಕು. ಇದನ್ನೇ ನೆಕ್ಸ್ಟ್ ಇಲ್ಲಿ ಜಲಪಾತಗಳನ್ನ ನೋಡಿ. ಜಲಪಾತಗಳಲ್ಲಿ ಏನಾಗುತ್ತೆ ಅಂದ್ರೆ, ನದಿ ಮೇಲಿಂದ ಜಿಗಿದು ತಳಕ್ಕೆ ರೀಚ್ ಆಗೋದನ್ನ ಜಲಪಾತ ಅಂತ ಕರಿತೀವಿ. ಅಂದ್ರೆ ಮೇಲಿಂದ ಬಂದ್ಮೇಲೆ ಲೇಸರ್ ಪಾಯಿಂಟರ್ ಹೋಗ್ತೀನಿ ನೋಡಿ, ಇಲ್ಲಿ ನದಿ ಮೇಲಿಂದ ಧುಮುಕ್ತಾ ಇದೆ ನೋಡಿ, ಇಲ್ಲಿ ಧುಮುಕಿ ಇಲ್ಲೇ ಸಂಪರ್ಕ ಬರ್ತಾ ಇದೆ ಮತ್ತೆ ಭೂಮಿಗೆ, ಅದನ್ನ ಜಲಪಾತ ಅಂತ ಕರಿತೀವಿ. ಇನ್ ಕೇಸ್ ನೀರು ಮೇಲ್ಗಡೆಯಿಂದ ಕಲ್ ಮೇಲೇನೆ ಸಂಪರ್ಕದಲ್ಲಿ ಬರ್ತಾ ಇದೆ ನೋಡಿ, ಕಲ್ ಮೇಲೆ ಸಂಪರ್ಕದಲ್ಲಿ ಬರ್ತಾ ಇದೆ, ನಮ್ಮ ದೂದ್ ಸಾಗರ್ ಜಲಪಾತದಲ್ಲಿ ಹೆಂಗಿರುತ್ತೆ ನೋಡಿ, ಅವಾಗ ಅದು ದಬೆ ದಬೆ ಅಂತ ಕರಿತೀವಿ, ಅದು ಕ್ಯಾಸ್ಕೇಡ್ ಅಂತ ಕರಿತೀವಿ. ಕ್ಯಾಸ್ಕೇಡ್ ಅಂದ್ರೆ ಯಾವಾಗ ದ ವಾಟರ್ ಇಸ್ ಫ್ಲೋಯಿಂಗ್ ಆನ್ ದ ರಾಕ್ಸ್, ಇನ್ ಕಾಂಟ್ಯಾಕ್ಟ್ ವಿತ್ ದ ರಾಕ್ಸ್, ನೀರು ಭೂಮಿಯ ಸಂಪರ್ಕದಲ್ಲೇ ಇಳಿದು ಬರುತ್ತೆ ಬೆಟ್ಟಗಳ ಮೇಲಿಂದ, ಅದನ್ನ ನಾವು ದಬೆ ದಬೆ ಅಥವಾ ಕ್ಯಾಸ್ಕೇಡ್ ಅಂತ ಕರಿತೀವಿ. ಜಲಪಾತ ಅಂದಾಗ ಯಾವಾಗ ನೀರು ಮೇಲ್ಗಡೆಯಿಂದ ಧುಮುಕುತ್ತೆ, ಮೇಲ್ಗಡೆಯಿಂದ ಕೆಳಗಡೆಗೆ, ಅದನ್ನ ವಾಟರ್ ಫಾಲ್ ಅಂತ ಕರಿತೀವಿ. ಇದು ವ್ಯತ್ಯಾಸ ತಿಳಿಬೇಕೆಲ್ಲರೂ. ಇವಾಗ ನಾವು ಜೋಗ ಜಲಪಾತ ಅಂತ ಕರಿತೀವಿ, ಕರೆಕ್ಟ್. ಗೋಕಾಕ್ ಜಲಪಾತ ಅವೆಲ್ಲ ಜಲಪಾತಗಳು. ದೂದ್ ಸಾಗರ್ ಅನ್ನೋದೇನು ಕ್ಯಾಸ್ಕೇಡ್, ದಬೆ ದಬೆ, ಅದು ಬೆಟ್ಟಗಳ ಮೇಲಿಂದ ಹಾಲಿನ ರೀತಿ ಬರುತ್ತೆ, ಅದಕ್ಕೆ ದೂದ್ ಸಾಗರ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ. ಈ ರೀತಿ ಜಲಪಾತಗಳಾಗ್ತವೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ. ಏನಾಗುತ್ತೆ ಅಂದ್ರೆ ಇದರ ಜಲಪಾತಗಳಿರ್ತವೆ. ಇಲ್ಲಿ ಮತ್ತೆ ಗಮನಿಸಿ ಸ್ನೇಹಿತರೆ, ಎರಡು ದೊಡ್ಡ ಮುಖ್ಯ ಜಲಪಾತಗಳನ್ನ ನಾನು ಇಲ್ಲಿ ವಿದೇಶಗಳಲ್ಲಿರುವಂತಹ ವಿಕ್ಟೋರಿಯಾ ಜಲಪಾತ ಗಮನಿಸಿ ತಾವೆಲ್ಲರೂ. ವಿಕ್ಟೋರಿಯಾ ಜಲಪಾತ ಎಲ್ಲಿದೆ, ಜಾಂಬೇಜಿ ನದಿ ಮೇಲಿದೆ, ಜಾಂಬಿಯಾ ಮತ್ತು ಜಿಂಬಾಬ್ವೆ ದೇಶಗಳ ಮಧ್ಯೆ ಬರುತ್ತೆ ನೋಡಿ, ತುಂಬಾ ಅಗಲವಾದ ಜಲಪಾತ ಇದು ವಿಕ್ಟೋರಿಯಾ ಜಲಪಾತ. ಹಂಗೆ ಎತ್ತರವಾದ ಜಲಪಾತದಲ್ಲಿ ಏಂಜಲ್ ಜಲಪಾತ ಚುರನ್ ನದಿ ಮೇಲಿದೆ, ವೆನೆಜುವೆಲಾ ದೇಶ ಸ್ನೇಹಿತರೆ. ಅತಿ ಎತ್ತರದ ಜಲಪಾತ ಅಂತಾನೆ ಕರೀತೀವಿ ನಾವು ಇದನ್ನ, 979 ಮೀಟರ್ಸ್ ಎತ್ತರ ಇದೆ ಇದು, ಗಮನಿಸಿ. ಅದನ್ನ ಹತ್ತತ್ರ 1,000 ಮೀಟರ್, 1,000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಹತ್ರ ಎತ್ತರದಿಂದ ನೀರು ಜಿಗಿಯುತ್ತೆ. ಇವುಗಳನ್ನ ನಾವು ಅತಿ ಎತ್ತರದ ಜಲಪಾತ, ಏಂಜಲ್ ಜಲಪಾತ ಅಂತ ಹೇಳಿ ಕರೀತೇವೆ. ಹಂಗೆ ಮುಖ್ಯ ಜಲಪಾತಗಳು ನಾವು ಭಾರತದಲ್ಲೂ ಸಹ ತೋರಿಸ್ತೀನಿ. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದ್ರೆ, ನಮ್ಮ ಹಿಮಾಲಯ ಪರ್ವತದಿಂದ ಬಂದಾಗ ನದಿಗಳು ತುಂಬಾ ವೇಗವಾಗಿ ಬರುತ್ತೆ. ಇಲ್ಲಿ ನದಿಯ ವೇಗ ಜಾಸ್ತಿ, ರಿವರ್ ವೆಲಾಸಿಟಿ, ವೇಗ ಜಾಸ್ತಿ. ಆ ವೇಗಕ್ಕೆ ಏನಾಗೋಗುತ್ತೆ, ಅದರ ಸವೆತ ಕಾರ್ಯಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ, ಎರೋಸಿವ್ ಪವರ್, ಸವೆತ ಕಾರ್ಯಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಹಂಗೆ ಆ ನದಿಯಿಂದ ನಮಗೆ ಸಾಗಾಣಿಕೆ ಶಕ್ತಿ ಇರುತ್ತೆ, ತುಂಬಾ ಜಾಸ್ತಿ ಕಲ್ಲು ಮಣ್ಣನ್ನೆಲ್ಲ ಸಾಗಿಸುತ್ತೆ, ಕ್ಯಾರಿಂಗ್ ಕೆಪಾಸಿಟಿ, ಸಾಗಾಣಿಕೆ ಶಕ್ತಿ ಅಂತ ಕರಿತೀವಿ ಇದನ್ನ ನಾವು. ಅದನ್ನೆಲ್ಲ ಏನಾಗುತ್ತೆ, ಕಲ್ಲು ಮಣ್ಣನ್ನೆಲ್ಲ ತಗೊಂಡು ಇಲ್ಲ ಹಾಕುತ್ತೆ. ಇಲ್ಲಿ ಇಳಿಜಾರು ನೋಡಿ 15 ಡಿಗ್ರಿಗಿಂತ ಜಾಸ್ತಿ ಇದೆ, ಇಲ್ಲಿ ಇಳಿಜಾರು 15 ಡಿಗ್ರಿಗಿಂತ ಇಳಿಜಾರು ಜಾಸ್ತಿ ಇದೆ, ಇಲ್ಲಿ 15, 30, 40 ಹಂಗಿದೆ ಇಳಿಜಾರು. ಅದೇ ಇಲ್ಲಿ ಬರ್ತಿದ್ದಂಗೆ ಏನಾಗುತ್ತೆ ನೋಡಿ, 15 ಡಿಗ್ರಿ
ಇಂದ 10 ಡಿಗ್ರಿ ಕೊಟ್ಟೋಗುತ್ತೆ ಗ್ರೇಡಿಯಂಟ್, ಇಳಿಜಾರು ಹಿಂಗಾಗೋಗುತ್ತೆ ಇಳಿಜಾರು. ಅವಾಗ ಏನಾಗುತ್ತೆ, ಅದು ತಂದಿರುತ್ತಲ್ಲ ಕಲ್ಲು ಬಂಡೆಗಳು, ಅದನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡುತ್ತೆ. ಆ ಕಲ್ಲು ಬಂಡೆಗಳನ್ನ ನಾವು, ಆ ಪಟ್ಟಿಯನ್ನು ನಾವು ಬಾಬರ್ ಪಟ್ಟಿ ಅಂತ ಕರಿತೀವಿ. ಉತ್ತರ ಭಾರತದಲ್ಲಿ ಯುಪಿನಲ್ಲಿ ನೇಪಾಳ ಭಾಗದಲ್ಲಿ ಉಪಯೋಗಿಸ್ತಾರೆ ಈ ಪಟ್ಟಿನ. ಅಂದ್ರೆ ಇಲ್ಲಿ ನಮ್ಮ ಚೆನಾಬ್ ನದಿ ತೀರದಿಂದ ಹಿಡಿದು ತೀಸ್ತಾ ನದಿ ತೀರದವರೆಗೂ ಇದೆ. ಇಲ್ಲಿ ಚೆನಾಬ್ ನದಿ ತೀರದಿಂದ, ಚೆನಾಬ್ ಎಲ್ಲಿ ಬರುತ್ತೆ ಹೇಳಿ, ಜಮ್ಮು ಭಾಗದಿಂದ ಇಲ್ಲಿ ತೀಸ್ತಾ ನದಿ ಇದೆ ನೋಡಿ, ಸಿಲಿಗುರಿ ತೀಸ್ತಾ ನದಿವರೆಗೂ ನಮಗೆ ಸತತವಾಗಿ ಈ ತರ ಒಂದೇ ಪಟ್ಟಿ ಮುಂದುವರಿಯುತ್ತೆ. ಬಾಬರ್ ಪಟ್ಟಿ ಅಂತ ಕರೀತಾರೆ. ಯಾಕಂದ್ರೆ ಹಲವಾರು ನದಿಗಳು ಬರ್ತವೆ ಶಿವಾಲಿಕ್ ಪರ್ವತದಿಂದ. ನಮ್ಮ ಶಿವಾಲಿಕ್ ಪರ್ವತದೇ ಕೊನೆ ಪರ್ವತ ಹಿಮಾಲಯದಲ್ಲಿ, ಅದರಿಂದ ನಮಗೆ ಈ ತರ ಬಾಬರ್ ಪಟ್ಟಿ ನಿರ್ಮಾಣ ಆಗುತ್ತೆ. ಆ ಬಾಬರ್ ಪಟ್ಟಿ ಮಧ್ಯೆ ಕಲ್ಲುಗಳ ಮಧ್ಯೆ ನದಿ ಹರಿಯುತ್ತೆ, ಮರೆಯಾಗೋಗುತ್ತೆ. ಕೆಲವೊಮ್ಮೆ ನಾವು ಕಲ್ಲುಗಳ ಮೇಲೆ ಕಾಲಿಟ್ಟು ದಾಟ್ಬೋದು ಅದನ್ನ, ಆ ರೀತಿ ಇರುತ್ತೆ. ಆ ನದಿ, ಕಲ್ಲಿಂದ ಮರೆ ಆಗಿರೋ ನದಿ ಹೊರಗಡೆ ಬರುತ್ತೆ ನೋಡಿ, ಅವಾಗ ಮಣ್ಣನ್ನ ನೀರನ್ನ ಸಂಗ್ರಹ ಮಾಡುತ್ತಿದೆ. ಅದನ್ನೇ ನಾವು ತರಾಯಿ ಅಂತ ಕರಿತೀವಿ. ಓಕೆ, ಈ ಬಾಬರ್ ಪಟ್ಟಿ ಏನಿಲ್ಲ ಅಂದ್ರೆ ಒಂದು 10ರಿಂದ 15 ಕಿಲೋಮೀಟರ್ ನಮಗೆ ಸಿಗುತ್ತೆ ಸ್ನೇಹಿತರೆ. ಬೆಟ್ಟಗಳ ತಳದಲ್ಲಿ, ಬೆಟ್ಟಗಳ ತಳ ಅಂತ ಕರಿತೀವಲ್ಲ, ಅಥವಾ ಪರ್ವತ ಪಾದ ಅಂತ ಕರಿತೀವಿ ನೋಡಿ, ಆ ಪರ್ವತ ಪಾದದಲ್ಲಿ 10ರಿಂದ 15 ಕಿಲೋಮೀಟರ್ ವರೆಗೂ ಸಿಗುತ್ತೆ ನಮ್ಗೆ. ಹಿಂಗೆ ಮುಂದಕ್ಕೆ, ಬೆಟ್ಟದಿಂದ ಮುಂದಕ್ಕೆ, ಅದು ಕೆಳಗೆ ಒಂದು 5ರಿಂದ 10 ಕಿಲೋಮೀಟರ್ ತೆರಾಯಿ ಪ್ರದೇಶ ಸಿಗುತ್ತೆ. ಮಣ್ಣಿನ ಪ್ರದೇಶ ಇದು. ತೇವಾಂಶ ಹೆಚ್ಚಿರುತ್ತೆ, ಮಣ್ಣು ಫಲವತ್ತಾದ ಮಣ್ಣಿರುತ್ತೆ. ಈ ತರಾಯಿ ಮಣ್ಣಲ್ಲೇ ನಮಗೆ ತುಂಬಾ ಜಾಸ್ತಿ ಪೌಷ್ಟಿಕಾಂಶಗಳೆಲ್ಲ ಸಿಗಂಥದ್ದು, ಹಲವಾರು ಗಿಡಗಳು, ಮರಗಳು, ಸಸ್ಯಗಳೆಲ್ಲ ಬೆಳೆಯುತ್ತೆ ಸ್ನೇಹಿತರೆ. ಅದು ಕೂಡ ಕೊಟ್ಟಿದೆ ನೋಡಿ ಹಸಿರಲ್ಲಿ. ಈ ಕೆಂಪು ಬಣ್ಣದಲ್ಲಿ ಕೊಟ್ಟಿರೋದು ಬಾಬರ್ ಪಟ್ಟಿ, ಬಾಬರ್ ಕಲ್ಲಿನ ರಾಶಿ. ಈ ಹಸಿರಲ್ಲಿ ಕೊಟ್ಟಿರೋದು ತೆರಾಯಿ. ಇಲ್ಲಾನು ಬರಿತಾ ಇದೀನಿ ನೋಡಿ, ಅದನ್ನ ನಾವು ತರಾಯಿ ಅಂತ ಕರಿತೀವಿ. ಈ ತರಾಯಿ ಭಾಗದಲ್ಲೇ ನಮ್ಗೆ ಇವಾಗ ಎಷ್ಟೊಂದು ಸಸ್ಯವರ್ಗಗಳು, ಸಂರಕ್ಷಿತ ತಾಣಗಳು, ನ್ಯಾಷನಲ್ ಪಾರ್ಕ್ ಅವೆಲ್ಲ ಇರೋದೆಲ್ಲ ಇಲ್ಲೇ. ರಾಜಾಜಿ, ಜಿಮ್ ಕಾರ್ಬೆಟ್, ದುಧ್ವಾ, ಫಿಲಿಬಿಟ್ ಕೇಳಿರ್ತಾರೆ ಎಲ್ಲರೂ, ಮಾನಸ್, ಕಾಜಿರಂಗ ಎಲ್ಲ ಬರೋದೆಲ್ಲ ಇದ್ರ ಮೇಲೆ. ಇದು ಸತತವಾಗಿ ತೀಸ್ತಾ ನದಿವರೆಗೂ ಬರುತ್ತೆ. ಅದಾದ್ಮೇಲಿಂದ ಈಶಾನ್ಯ ಭಾರತದಲ್ಲಿ ಏನಾಗುತ್ತೆ, ನದಿಗಳೆಲ್ಲೆಲ್ಲಿರುತ್ತೆ ಅಲ್ಲಿ ಮಾತ್ರ ದ್ವಾರ್ಸ್ ಅಂತ ಹೇಳಿ ಕರಿತೀವಿ. ದ್ವಾರ ಅಂದ್ರೆ ಬಾಗ್ಲು ಅಂತ. ನದಿಗಳೆಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಈ ತರ ಆಗುತ್ತೆ, ಆಯ್ತಾ. ಸೊ ಇದನ್ನ ಗಮನಿಸ್ಬೇಕು. ಅಂದ್ರೆ ಶಿವಾಲಿಕ್ ಪರ್ವತ ಇಲ್ಲಿ ಕೊನೆಗೊಳ್ಳುತ್ತೆ. ಶಿವಾಲಿಕ್ ಪರ್ವತ ನೇಪಾಳ ಮತ್ತು ಸಿಕ್ಕಿಂ ವರೆಗೂ ಕೊನೆಗೊಂಡಾಗ ಅಲ್ಲಿವರೆಗೂ ಮಾತ್ರ ಇದಿದೆ, ಇದು ಬಾಬರ್ ತರಾಯಿ. ಅದಾದ್ಮೇಲಿಂದ ಶಿವಾಲಿಕ್ ಪರ್ವತ ಇಲ್ಲ ಅಲ್ಲ, ಅಲ್ಲಿ ಎಲ್ಲೆಲ್ಲಿ ನದಿ ಬರುತ್ತೆ ಅಲ್ಲಿ ಮಾತ್ರ ನಮ್ಗೀಗ ಕಲ್ಬಂಡೆಗಳ ರಾಶಿ ಸಿಗುತ್ತೆ. ಬಾಬರ್ ಮತ್ತು ತರಾಯಿ ಪ್ರದೇಶ ತಾವು ಗಮನಿಸಬೇಕು. ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಇಲ್ಲಿ ಮುಂದಕ್ಕೆ. ಇಲ್ಲಿ ಬೆಟ್ಟಗಳಿಂದ ಇಳಿಬೇಕಾದ್ರೆ ನೋಡಿ, ಬೆಟ್ಟಗಳಿಂದ ಇಳಿದಾಗ ನೋಡಿ ಮೈದಾನಕ್ಕೆ ಬರ್ತಾ ಇದೆ ನೋಡಿ. ಮೈದಾನಕ್ಕೆ ಬರ್ಬೇಕಾದ್ರೆ ನೋಡಿ, ಮಣ್ಣು ತಂದಿರುತ್ತಲ್ಲ ನದಿ, ಆ ತರಾಯಿ ಪ್ರದೇಶದಲ್ಲಿ ಈ ತರ ಅಲುವಿಯಲ್ ಕೋನ್ ಮತ್ತು ಅಲುವಿಯಲ್ ಫ್ಯಾನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ. ಈ ತರ ಅಲುವಿಯಲ್ ಅಂದ್ರೆ ಮೆಕ್ಕಲು ಬೀಸಣಿಗೆ ಅಂತ ಕರಿತೀವಿ ನಾವು. ಮೆಕ್ಕಲು ಕೋನ ಅಂತ ಕರಿತೀವಿ ನಾವು. ಓಕೆ, ಆ ರೀತಿ ಒಂದು ಇದು ಫಾರ್ಮ್ ಆಗಿದೆ ನೋಡಿ, ಅಲುವಿಯಲ್ ಕೋನ್ ಮತ್ತು ಅಲುವಿಯಲ್ ಫ್ಯಾನ್. ಅದನ್ನು ಗಮನಿಸ್ಬೇಕು ತಾವು. ಮೆಕ್ಕಲು ಶಂಕು ಅಥವಾ ಮೆಕ್ಕಲು ಬೀಸಣಿಗೆ, ಅಲುವಿಯಲ್ ಫ್ಯಾನ್ ತರ ಕಾಣುತ್ತೆ ನೋಡಕ್ಕೆ. ನದಿ ಬಂದಿದ್ದೇನಾಗುತ್ತೆ ನೋಡಿ, ಈ ತರ ಹರಡ್ಬಿಡುತ್ತೆ. ನೀರು ಜಾಸ್ತಿ ಇರುತ್ತೆ ಅನ್ಕೊಳ್ಳಿ, ಅವಾಗೆಲ್ಲ ದೂರಕ್ಕೆ ಹರಡುತ್ತೆ ಮಣ್ಣು. ಹಿಂಗೆ ನೀರು ಜಾಸ್ತಿ ಇದ್ದಾಗ ಇದರಲ್ಲಿ. ಹಂಗೆ ಇದರದ್ದು ಗ್ರೇಡಿಯಂಟ್ ನೋಡಿ ಕಮ್ಮಿ, 3ರಿಂದ 4 ಡಿಗ್ರಿ ಅಷ್ಟೇ ಇದು, 3ರಿಂದ 4 ಡಿಗ್ರಿ. ಆದ್ರೆ ಇದು ಈ ತರ ಇಳಿಜಾರು ಇರುತ್ತೆ. ಇದ್ರಲ್ಲಿ ನೀರು ಕಮ್ಮಿ ಇದ್ರೆ, ಯಾವಾಗ ನೀರು ಜಾಸ್ತಿ ಇರುತ್ತೆ ಅವಾಗ ನಮಗೆ ಅಲುವಿಯಲ್ ಫ್ಯಾನ್ ಫಾರ್ಮ್ ಆಗುತ್ತೆ, ಬೀಸಣಿಗೆ. ಯಾವಾಗ ನೀರು ಕಮ್ಮಿ ಇರುತ್ತೆ ಅವಾಗ ಅಲುವಿಯಲ್ ಕೋನ್ ಫಾರ್ಮ್ ಆಗುತ್ತೆ. ತಾವು ಇದನ್ನ ಗಮನಿಸಬೇಕು, ಆಯ್ತಾ. ಇವೆರಡನ್ನ ತಾವು ಇಲ್ಲಿ ಗಮನಿಸಿ. ಇಲ್ಲಿ ನೋಡಿ, ಇದನ್ನೇನು ಹೇಳಿದ್ದು ಬಾಬರ್ ಅಂತ ಹೇಳಿ. ಬಾಬರ್ ಕಲ್ಬಂಡೆಗಳ ಮಧ್ಯೆ ಮರೆಯಾಗಿರುತ್ತೆ. ಈ ತರ ಬಾಬರ್ ಪಟ್ಟಿಯಲ್ಲಿ ಕಲ್ಬಂಡೆಗಳಿರುತ್ತೆ, ನದಿಗಳು ಅದ್ರ ಮಧ್ಯ ಮರೆಯಾಗಿರುತ್ತೆ. ಇದು ಒಂದು ಬಾಬರ್ ಪಟ್ಟಿ. ಅದ್ರ ಬಗ್ಗೆ ನಾನು ಎಲ್ಲ ಮಾಹಿತಿ ಇಲ್ಲಿ ಹೇಳಿದ್ದೀನಿ. ನಾನು ಏನೇನು ಹೇಳಿದೆ ಅದನ್ನ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ತಾವು ಅದನ್ನ ಗಮನಿಸಬೇಕು. ಸೊ ಬಾಬರ್ ನಲ್ಲಿ ಏನಾಗುತ್ತೆ, 10ರಿಂದ 15 ಕಿಲೋಮೀಟರ್ ಇರುತ್ತೆ. ಶಿವಾಲಿಕ್ ಬೆಟ್ಟಗಳ ತಪ್ಪಲಿನಲ್ಲಿ ಅಂದ್ರೆ ಪರ್ವತ ಪಾದದಲ್ಲಿ ಇರುತ್ತೆ. ಚೆನಾಬ್ ನದಿಯಿಂದ ತೀಸ್ತಾ ನದಿವರೆಗೂ ತಾವು ಅದನ್ನು ಗಮನಿಸಬೇಕು. ಇಲ್ಲಿ ಬಂಡೆಗಳ ನಡುವೆ ಹೊಳೆಗಳು ಕಣ್ಮರೆಯಾಗುತ್ತದೆ ಅಂತ ಹೇಳಿದೆ ನೋಡಿ, ನೀರು ಕಣ್ಮರೆಯಾಗುತ್ತೆ. ಕೃಷಿಗೆ ಸೂಕ್ತವಲ್ಲ, ಯಾಕಂದ್ರೆ ಕಲ್ಲು ಬಂಡೆ ಅಲ್ಲ, ಇಲ್ಲಿ ಏನು ಬೆಳೆಯಕ್ಕಾಗಲ್ಲ. ಅದೇ ತರಾಯಿ ಮಣ್ಣು ಏನಿದೆ ನೋಡಿ, ಬಾಬರ್ ಪಟ್ಟಿ ದಕ್ಷಿಣದಲ್ಲಿದೆ. ಬಾಬರ್ ಪಟ್ಟಿ ಕಲ್ಲುಗಳ ಕೆಳಗಡೆ 15ರಿಂದ 20 ಕಿಲೋಮೀಟರ್ಗೆ ಅಗಲ ಸಿಗುತ್ತೆ. ಇದು ಜೋಗು ಮಣ್ಣು ಅಂತ ಕರಿತೀವಿ, ಸ್ವ್ಯಾಂಪ್ ಮಣ್ಣು ಅಂತ ಕರಿತೀವಿ ನಾವು. ಮಾರ್ಷಿ ಸಾಯಿಲ್, ಒದ್ದೆ ಇರುತ್ತೆ, ಫಲವತ್ತತೆ ಹೆಚ್ಚಿರುತ್ತೆ. ಅತ್ಯಂತ ಫಲವತ್ತಾದ ಮಣ್ಣು, ದಟ್ಟವಾದ ಅರಣ್ಯ ಸಿಗುತ್ತೆ ಇಲ್ಲಿ ನಮಗೆ, ಮತ್ತು ಕೃಷಿಗೆ ಸೂಕ್ತವಾದ ಭೂಮಿ. ಇಲ್ಲಿ ಎಲ್ಲ ಕೃಷಿಗೆ ಮರಗಳನ್ನೆಲ್ಲ ಕಡಿದು ಈಗ ಕೃಷಿ ಮಾಡ್ತಾ ಇದ್ದಾರೆ, ಉತ್ತರ ಪ್ರದೇಶ, ಬಿಹಾರದಲ್ಲ ಸ್ನೇಹಿತರೆ. ಇದು ಜೋಗು ಪ್ರದೇಶ, ತರಾಯಿ ಪ್ರದೇಶ ಆಯ್ತು.
ಓಕೆ, ಅದನ್ನು ಇಂಗ್ಲೀಷಲ್ಲಿ ಸಹ ಕೊಟ್ಟಿದ್ದೀನಿ. ತಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ನೋಟ್ಸ್ ಕೊಡ್ತಾ ಇರೋದ್ರಿಂದ ತಪ್ಪದೇ ಇದನ್ನೆಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಲ್ಲಿ ನೋಡಿ, ಮತ್ತೆ ಇವಾಗ ನೋಡಿ ಬೆಟ್ಟಗಳನ್ನು ಇಳಿದಾಗಿದೆ ನದಿ. ಈಗ ಆ ಬೆಟ್ಟಗಳನ್ನು ಇಳಿದಾಗ ಇಲ್ಲಿ ನೋಡಿ ಎಡದಂಡೆ ಮತ್ತು ಬಲದಂಡೆಯಲ್ಲೆಲ್ಲ ಯಾವ ರೀತಿ ನೀವು ಗಮನಿಸಬೇಕು, ಮರಗಳೆಲ್ಲ ಬೆಳ್ಕೊಂಡಿದೆ. ಆ ಮರಗಳು ನದಿ ತೀರದ ಮರಗಳೆಂದು ಕರೆಯುತ್ತೇವೆ. ಈ ತರ ನದಿ ಹರಿತಾ ಇದೆ, ಅದ್ರ ಮಧ್ಯದಲ್ಲಿ ಆ ಕಡೆ ಸೈಡಲ್ಲೆಲ್ಲ ನೀವು ಮರಗಳನ್ನ ಗಮನಿಸಬೇಕು. ಯಾವ ರೀತಿ ಮರಗಳೆಲ್ಲ ಕಾಣ್ತಾ ಇದೆ ನಿಮಗೆ ನೋಡಿ. ಅದೇ ತರ ನದಿ ತೀರದ ಮರಗಳು ಅಂತ ಕರಿತೀವಿ ನಾವು. ನದಿ ತೀರದ ಮರಗಳು ರೈಪೇರಿಯನ್ ಬೆಲ್ಟ್ ಅಂತ ಕರಿತೀವಿ ನಾವು. ನದಿ ತೀರಕ್ಕೆ ಒಂದು ಪದ ಇದೆ, ನದಿ ದಂಡೆ ಅಂತ ಕರಿತೀವಲ್ಲ, ಅದೇ ತರ ಇಂಗ್ಲಿಷ್ನಲ್ಲಿ ರೈಪೇರಿಯನ್ ಅಂತ ಒಂದು ಪದ ಇದೆ ಸ್ನೇಹಿತರೆ. ತಾವು ಅದನ್ನು ಇಲ್ಲಿ ಗಮನಿಸಬೇಕು. ಒಂದು ನದಿ ಇದೆ ಅಂದ್ರೆ ತಾವು ಇಲ್ಲಿ ಗಮನಿಸಿ, ನದಿ ಇದೆ ಇಲ್ಲಿ ಅಂದ್ರೆ ಆ ನದಿ ಎಡದಂಡೆ ಮತ್ತು ಬಲದಂಡೆಯಲ್ಲಿರುವಂತಹ ಪ್ರದೇಶಕ್ಕೆ ರೈಪೇರಿಯನ್ ಅಂತ ಹೇಳಿ ಇಂಗ್ಲಿಷಲ್ಲಿ ಪದ ಇದೆ. ಇವಾಗ ರೈಪೇರಿಯನ್ ಸ್ಟೇಟ್ಸ್ ಅಂದ್ರೆ ನದಿ ತೀರದ ರಾಜ್ಯಗಳು ಅಂತ ಹೇಳಿದ್ದೀನಿ. ಇವಾಗ ಕಾವೇರಿ ನದಿಯ ತೀರದ ರಾಜ್ಯಗಳು ಯಾವುದು ಅಂದ್ರೆ ಕರ್ನಾಟಕ ಮೊದಲಿಗೆ, ಆಮೇಲೆ ಕೇರಳ, ಆಮೇಲೆ ತಮಿಳುನಾಡು, ಆಮೇಲೆ ಪುಡುಚೇರಿ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಎಲ್ಲ ತಗೊಂಡ್ರೆ ಪುಡುಚೇರಿನೂ ಸೇರಿಸ್ಕೋಬೇಕಾಗುತ್ತೆ. ಈ ರೀತಿ. ಹಂಗೆ ಗೋದಾವರಿ ನದಿಯ ರೈಪೇರಿಯನ್ ಸ್ಟೇಟ್ಸ್ ಯಾವುದು ಅಂತ ಕೇಳಿದ್ರೆ ಅವರು ಮಹಾರಾಷ್ಟ್ರದಿಂದ ಬರುತ್ತಾನೆ ಅದು. ಹಂಗೆ ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಸ್ವಲ್ಪ ನಮ್ಮ ಕರ್ನಾಟಕ ಮಂಜರಾ ನದಿ ಹರಿಯೋದ್ರಿಂದ. ಹಂಗೆ ಕೃಷ್ಣ ಅದು ರೈಪೇರಿಯನ್ ಸ್ಟೇಟ್ಸ್ ಯಾವುದು? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್. ಈ ರೀತಿ ರೈಪೇರಿಯನ್ ರಾಜ್ಯಗಳು ನಾಲ್ಕು ಒಂದು ಪದ ಆಯ್ತು. ನದಿ ತೀರದ ರಾಜ್ಯಗಳು. ಈ ನದಿ ಏನಾಗುತ್ತೆ, ಈ ಭಾಗದಲ್ಲಿ ಹರಿಯೋದಲ್ಲ, ಇದಕ್ಕೆ ಚಾನಲ್ ಅಂತ ಕರಿತೀವಿ ನಾವು. ಚಾನಲ್, ನದಿ ಹರಿಯೋ ಪ್ರದೇಶಕ್ಕೆ ಚಾನಲ್. ಓಕೆ, ಚಾನಲ್ ಅಂತ ಕರಿತೀವಿ. ಆ ನದಿ ಹರಿತಾ ಇದೆ ನೋಡಿ, ಅದು ಸುತ್ತಮುತ್ತ ಮರಗಳೆಲ್ಲ ಇದೆ ನೋಡಿ, ಇದೆಲ್ಲ ರೈಪೇರಿಯನ್ ಮರಗಳು. ಈ ಮರಗಳು ತುಂಬಾ ಮುಖ್ಯ ಸ್ನೇಹಿತರೆ, ಪ್ರವಾಹ ನಿಯಂತ್ರಣ ಮಾಡೋ ಮರಗಳಿವೆಲ್ಲ. ಯಾಕೆ ನದಿ ಉಗ್ಗಿದಾಗ, ಮಳೆ ಜಾಸ್ತಿ ಆದಾಗ ಆ ನೀರನ್ನ ಹೊರಗಡೆ ಬರದಂಗೆ ತಡೆಯುತ್ತೆ. ಟ್ರೀಸ್ ಆಕ್ಟ್ ಎಸ್ ಅ ಮೆಕ್ಯಾನಿಕಲ್ ಬ್ಯಾರಿಯರ್. ಸೊ ಆಸ್ ರಿಸಲ್ಟ್ ಆ ನೀರು ಹೊರಗಡೆ ಬರದಂಗೆ ಪ್ರವಾಹನ ನಿಯಂತ್ರಿಸೋದು ಈ ಮರಗಳು. ಇದನ್ನು ತಡಿಬಾರ್ದು ನಾವು ಯಾವುದೇ ಕಾರಣಕ್ಕೂ. ಹಂಗೆ ಪ್ರವಾಹ ಆಗದಂತೆ ತಡೆಯುತ್ತೆ, ಮತ್ತೆ ತುಂಬಾ ನೀರು, ಮಣ್ಣು, ಹುಳು ತುಂಬಿಕೊಳ್ಳಂಗೆ ತಡೆಯುತ್ತೆ. ಇವಾಗ ಎಷ್ಟೊಂದು ಸತಿ ಇಲ್ಲಿ ಮಳೆ ಆಗುತ್ತೆ ಅನ್ಕೊಳ್ಳಿ, ಬೆಟ್ಟಗಳ ಮೇಲೆ ಮಳೆ ಆಗುತ್ತೆ. ಆ ಮಳೆ ನೀರೆಲ್ಲ ಒಂದೇ ಸತಿ ಕೆಳಗಡೆ ಇಳಿದಾರೆ ನೋಡ್ಕೊಳ್ಳೋದು ಮರಗಳು. ಮರಗಳಿದ್ದಾಗ ಏನಾಗುತ್ತೆ, ಅದ್ರ ಬೇರು ತುಂಬಾ ಭೂಮಿ ಒಳಗೆ ಆಳವಾಗಿ ಹೋಗಿರೋದ್ರಿಂದ ಭೂಮಿ ಒಳಗೆ ನೀರು ಇಳಿಸುತ್ತೆ. ಈ ತರ ಸೋಸುವಿಕೆ ಆಗುತ್ತೆ, ಸೀಪೇಜ್ ಆಗುತ್ತೆ. ಅವಾಗ ನೀರು ಭೂಮಿ ಒಳಗೆ ಹೋಗಿ ನಿಧಾನಕ್ಕೆ ಬಂದು ಮಣ್ಣು ಎಲ್ಲ ಇಲ್ಲೇ ಸಂಗ್ರಹ ಆಗಿ ನೀರು ಮಾತ್ರ ಬಂದು ನಿಧಾನಕ್ಕೆ ನೀರು ಬಂದು ಸ್ವಲ್ಪವಾಗಿ ಅಂತರ್ಜಲವಾಗಿರುತ್ತೆ, ಸ್ವಲ್ಪವಾಗಿ ನದಿಗೆ ಸೇರುತ್ತೆ. ಆ ಪ್ರದೇಶಕ್ಕೆ ನಾವು ಹೈಪೋರಿಕ್ ಝೋನ್ ಅಂತ ಕರಿತೀವಿ. ಹೈಪೋರಿಕ್ ಪ್ರದೇಶ ಅಂದ್ರೆ ಭೂಮಿಯ ಒಳಗಿರುವಂತ, ನದಿ ಒಳಗಿರುವಂತ, ಕೆಳಗಿರುವಂತ ಪ್ರದೇಶ, ನೀರಿನ ತಳ, ನದಿಯ ತಳ, ಅದನ್ನ ಹೈಪೋರಿಕ್ ಝೋನ್ ಅಂತ ಕರಿತೀವಿ. ಹೈಪೋರಿಕ್ ಝೋನ್ ಅಲ್ಲಿ ಏನಾಗುತ್ತೆ, ಅದು ಅಂತರ್ಜಲ ನದಿಗೆ ಬಂದು ಸೇರುವಂತ ಪ್ರದೇಶ. ಹಂಗೆ ಕೆಲವೊಮ್ಮೆ ನೀರು ಜಾಸ್ತಿ ಇರುತ್ತಲ್ಲ ನದಿಗಳಲ್ಲಿ, ಅವಾಗ ನದಿ ನೀರು ಸಹ ಭೂಮಿ ಒಳಗೆ ಇಳಿಯುತ್ತೆ, ಅಂತರ್ಜಲ ವೃದ್ಧಿ ಆಗುತ್ತೆ. ಸೊ ಹೈಪೋರಿಕ್ ಪ್ರದೇಶ ಏನಾಗುತ್ತೆ, ಅಲ್ಲಿಂದ ಅಂತರ್ಜಲ ಹೋಗಿ ನದಿಗೆ ಹೋಗಿ ಸೇರುವಂತ ಪ್ರದೇಶ ಹೈಪೋರಿಕ್ ಪ್ರದೇಶ. ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಈ ಪದಗಳನ್ನ. ಎಕ್ಸಾಮ್ ಅಲ್ಲಿ UPSC ಅಂತ ಎಕ್ಸಾಮ್ಸ್ಗಳು ಬರಿಬಹುದು ನೀವು ಅವಾಗ. ಸೊ ನಾವು ಮಾಡ್ತಾ ಇರೋ ತರಗತಿಗಳು PC ಇಂದ DC ವರೆಗೂ ತಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ತಾವು ಎಲ್ಲರೂ ಎಲ್ಲ ಹುದ್ದೆಗಳು ಮುಖ್ಯ ಹುದ್ದೆಗಳೇ. ನಮಗೆ ಯಾವ ಹುದ್ದೆಗಳು ಬೇಕು ಆ ಹುದ್ದೆಗಳನ್ನ ನಾವು ತಗೋಬೇಕು. ಸೊ ನಾವು ಎಲ್ಲ ತರಗತಿಗಳಿಗೂ ನಾವು ರೆಡಿ ಇರಬೇಕು. UPSCನೂ ಬರಿಬೇಕು ನೀವು, KPSCನೂ ಬರಿಬೇಕು. ಎಲ್ಲ ತರಗತಿಗಳು ತಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ತಮ್ಮದೇ ಆದ ರೀತಿಯಲ್ಲಿ ತಾವು ಇದನ್ನ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ಯಾವ ರೀತಿ ರೈಪೇರಿಯನ್ ಅಂತ ಪದ ತಿಳಿಸಿದ್ದೀನಿ ಅಂದ್ರೆ ನದಿ ತೀರ ಪದಕ್ಕೆ ರೈಪೇರಿಯನ್. ಯಾಕಂದ್ರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೊಸ ಪದ ಬಳಸ್ತಾರೆ, ಅವ ನಿಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಈ ಪದಗಳನ್ನ ನಾವು ಕಟ್ಕೊಳ್ಳಿ, ಎಕ್ಸಾಮ್ ಬರುತ್ತೆ ಇದು. ಸೊ ಪ್ರವಾಹ ನಿಯಂತ್ರಣದಲ್ಲಿ ಇದು ಮುಖ್ಯವಾದಂತ ಪಾಠ ಇದು. ಓಕೆ, ಇಲ್ಲಿ ನೋಡಿ, ನದಿ ಆ ಕಡೆ ಈ ಕಡೆ ಇರುವಂತ ಮರಗಳು, ಇದನ್ನೇ ನಾವೇನಂತ ಕರೆದೆ, ರೈಪೇರಿಯನ್ ಮರಗಳು. ರೈಪೇರಿಯನ್ ನದಿ ತೀರದ ಮರಗಳು. ನದಿ ಎಡದಂಡೆ ಬಲದಂಡೆ ಪ್ರದೇಶಕ್ಕೆ ರೈಪೇರಿಯನ್ ಅಂತ ಕರಿತೀವಿ. ಆಯ್ತಾ? ನದಿ ತೀರ ನೋಡಿ, ಈ ಮರಗಳನ್ನ ನಾವು ಕಡಿಬಾರದು ಅಂತ ಹೇಳ್ತಾ ಇದ್ದೀನಿ ನಾನು. ನಾವೇನ್ ಮಾಡ್ತೀವಿ, ಪ್ರವಾಸೋದ್ಯಮಕ್ಕೆ, ಕೃಷಿಗೆ, ಜಲ ಸಾರಿಗೆಗೆ ಮತ್ತು ಬಂದರುಗಳಿಗೆ ಅಂತೇಳಿ ಈ ಮರಗಳನ್ನೆಲ್ಲ ಕಡಿದು ಬಿಡ್ತಾ ಇದೀವಿ. ದೋಣಿ ವಿಹಾರಕ್ಕೆ ಅಂತ ಹೇಳಿ. ಇದು ನೋಡಿ ತೆರೆ ಹೆಂಗಿದೆ ನೋಡಿ, ತೆರೆಯ ಪ್ರದೇಶ ಎಷ್ಟು ಮಣ್ಣಿದೆ, ನೀರಿದೆ, ಫಲವತ್ತತೆ ಇದೆ, ಹಸಿರಿದೆ, ಅದನ್ನು ಗಮನಿಸಿ. ಇಲ್ಲೇ ನಮಗೆ ಜಾಸ್ತಿ ಕೃಷಿ ಎಲ್ಲ ಇರೋದೀಗ. ಇದು ಉತ್ತರ ಪ್ರದೇಶದಲ್ಲಿ ತೆಗೆದಿರೋ ಚಿತ್ರ ಸ್ನೇಹಿತರೆ. ಯಾವ ರೀತಿ ನಮಗೆ ತೆರೆಯ ಪ್ರದೇಶ ಇದೆ ಗಮನಿಸಿ. ನದಿ ಹರಿಯುವಾಗ ಅದರ ಕಣಿವೆಗಳನ್ನ ಗಮನಿಸಿ. ಈ ತರ ವಿ ಆಕಾರದ ಕಣಿವೆ ಇರುತ್ತೆ ಅಂತ ಹೇಳಿದೆ. ಎತ್ತರವಾದ ಪ್ರದೇಶದಿಂದ ಇಳಿಬೇಕಾದ್ರೆ ಬೆಟ್ಟ ಕೊರಿಯುತ್ತೆ ಅಂತ ಹೇಳಿದೆ ನೋಡಿ. ಇದು ವಿ ಆಕಾರದ ಕಣಿವೆ.
ಮತ್ತೆ ಈ ಬೆಟ್ಟಗಳ ಈ ಭಾಗ ನೋಡಿ, ಇದೊಂದಿದೆ, ಇಲ್ಲೊಂದಿದೆ, ಈ ತರ ಇದೆ. ಇದನ್ನ ಸ್ಪರ್ ಅಂತ ಕರಿತೀವಿ ನಾವು. ನದಿಯ ಇಳಿಜಾರುಗಳು ಸ್ಪರ್. ಇಲ್ಲಿ ಬಿದ್ದಿದ್ದ ನೀರೆಲ್ಲ ಏನಾಗುತ್ತೆ, ರಭಸವಾಗಿ ಹರಿದು ಇಲ್ಲಿಗೆ ಸೇರುತ್ತೆ. ಇಲ್ಲಿ ಬೀಳೋ ನೀರೆಲ್ಲ ಏನಾಗುತ್ತೆ, ರಭಸವಾಗಿ ಬಂದು ಇಲ್ಲಿ ಸೇರುತ್ತೆ. ಸ್ಪರ್ ಅಂತ ಕರಿತೀವಿ ನಾವು. ಸೊ ಏನಾಗುತ್ತೆ, ಹಲವಾರು ಚಿಕ್ಕ ಚಿಕ್ಕ ಜರಿಗಳು ಬರ್ತವೆ. ಫಸ್ಟ್ ಜರಿಗಳಿಂದ ಏನಾಗುತ್ತೆ, ಒಂದು ಚಿಕ್ಕ ಕಣಿವೆ ಫಾರ್ಮ್ ಆಗುತ್ತೆ. ಕಣಿವೆ ದೊಡ್ಡದಾಗಿ ದೊಡ್ಡ ಕಣಿವೆ ಆಗುತ್ತೆ. ಆ ರೀತಿ ಇದು ವಿ ಆಕಾರದ ಕಣಿವೆ, ವಿ ಶೇಪ್ ವ್ಯಾಲಿ. ಹಂಗೆ ಇದು ನೋಡಿ, ಯು ಆಕಾರದ ಕಣಿವೆ ಇದೆ. ಇದು ಯು ಆಕಾರದಲ್ಲಿದೆ. ಇದು ಅಗಲವಾಗಿ ಯು ಆಕಾರದಲ್ಲಿ, ಅದನ್ನ ಕಂದರ ಅಂತ ಕರಿತೀವಿ, ಕ್ಯಾನಿಯನ್. ಈ ತರ ಯು ಆಕಾರದಲ್ಲಿ ಇದು ದೊಡ್ಡ ಕಂದರ ಇದ್ರೆ ಅದನ್ನ ಕ್ಯಾನಿಯನ್. ಇಲ್ಲಿ ನೋಡಿ, ಇದನ್ನು ಗಾರ್ಜ್ ಅಂತ ಕರಿತೀವಿ. ಗಾರ್ಜ್ ಅಲ್ಲಿ ಏನಾಗುತ್ತೆ, ಅದು ಯು ಆಕಾರ ಇರುತ್ತೆ, ಆದ್ರೆ ಅಗಲ ಇರಲ್ಲ. ಈ ತರ ಅಗಲ ಇರಲ್ಲ, ತುಂಬಾ ಚಿಕ್ಕ ಕಂದರ ಅದು. ಗಾರ್ಜ್ ಅನ್ನೋದು ಚಿಕ್ಕ ಕಂದರ. ನಮಗೆ ಮೇಕೆದಾಟು ಕಾವೇರಿನಲ್ಲಿ ನೋಡಿರ್ತೀರ ನೀವು, ಈ ಕಡೆಯಿಂದ ಈ ಕಡೆಗೆ ಹಾರ್ಬೋದು, ಅಷ್ಟು ಹತ್ರದಲ್ಲಿದ್ದಾವೆ ಅದು. ಅದನ್ನ ನಾವು ಮೇಕೆದಾಟು ಅಂತ ಕರಿತೀವಿ. ಗಾರ್ಜ್ ಅಂದ್ರೆ ಚಿಕ್ಕ ಕಂದರಗಳು. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇದು ಆಂಧ್ರ ಪ್ರದೇಶದಲ್ಲಿ ಕಡಪ ಪ್ಲಾಟ್ಯೂನಲ್ಲಿ ಪೆನರು ನದಿ. ಇದು ಪೆನರು ನದಿ ಅಂತೇಳಿ, ಅದು ಪೆನ್ನಾರ್ ಅಂತ ಕರೀತಾರ ಆಂಧ್ರದವರು ಇದನ್ನ. ನಾವು ಅದನ್ನ ಪೆನರು ಅಂತ ಕರಿತೀವಿ. ಪೆನರು ನದಿ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಸ್ನೇಹಿತರೆ. ನಂದಿ ಬೆಟ್ಟದಿಂದ ಹುಟ್ಟಿ ಕರ್ನಾಟಕದಿಂದ ಆಂಧ್ರ ಕಡೆಗೆ ಹರಿಯುತ್ತೆ. ಅವಾಗ ಇಲ್ಲಿ ಕಡಪ ಪ್ಲಾಟ್ಯೂನ ಭೇದಿಸಿ ಈ ತರ ಅದನ್ನ ಕೊರೆದು ಈ ತರ ಒಂದು ಯು ಆಕಾರದ ಕಂದರ ಫಾರ್ಮ್ ಆಗಿದೆ. ಇದನ್ನ ನಾವು ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ, ದೇಶದ ಮಹಾಕಂದರ ಅಂತ ಕರಿತೀವಿ ಇದನ್ನ. ಇಲ್ಲಿ ಎರಡು ಕಡೆಗೂ ಕಲ್ಲಿನ ಕೋಟೆ ಇದೆ ಒಂದು, ಅದನ್ನ ನಾವು ಗಂಡಿ ಕೋಟ ಅಂತ ಕರಿತೀವಿ. ಕೋಟ ಅಂದ್ರೆ ಕೋಟೆ ತೆಲುಗುನಲ್ಲಿ, ಗಂಡಿ ಅಂದ್ರೆ ಕಲ್ಲು, ಕಲ್ಲಿನ ಕೋಟೆ ಇದೆ ಸ್ನೇಹಿತರೆ. 17ನೇ ಶತಮಾನದ ಕೋಟೆ ಇದೆ ಇಲ್ಲಿ, ಅದಕ್ಕೆ ಅದನ್ನ ಗಂಡಿ ಕೋಟ ಅಂತ ಕರಿತೀವಿ. ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ, ಪೆನರು ನದಿ. ಗಮನ ಇರಲಿಲ್ಲರು, ಇದು ಬಂದೇ ಬರುತ್ತೆ ಪ್ರಶ್ನೆ. ಗಂಡಿಕೋಟದಲ್ಲಿ ಹರಿಯುವ ನದಿ ಅದು ಪೆನರು ನದಿ. ಯಾವ ನದಿಯಿಂದ ಆಗಿರುವಂತ ಕಂದರ, ಮಹಾಕಂದರ ಪೆನರು ನದಿ ಕೇಳ್ತಾರೆ. ಇದೆಲ್ಲಿದೆ, ಆಂಧ್ರ ಪ್ರದೇಶ ದಕ್ಷಿಣ ಭಾಗ, ರಾಯಲಸೀಮಾ, ಜಮ್ಮಲಮಡುಗು ಅಂತ ಒಂದು ಊರಿದೆ, ಅಲ್ಲಿದೆ. ನೆಕ್ಸ್ಟ್, ನದಿ ಯಾವ ರೀತಿ ಸಾಗಿಸುತ್ತೆ? ಕೆಲವು ಕಡೆ ಕಲ್ ಬಂಡೆ ಸಾಗಿಸುತ್ತೆ, ಅದು ದೊಡ್ಡ ಕಲ್ ಬಂಡೆ ಉರುಳುತ್ತೆ ನದಿ ಒಳಗೆ. ಹಂಗೆ ಉಳ್ತಾ ಚಿಕ್ಕದಾಗುತ್ತೆ, ಕಲ್ಲಾಗುತ್ತೆ. ಆ ಕಲ್ಲುಗಳು ಉಳ್ತಾ ಏನಾಗುತ್ತೆ, ಒಂದಕ್ಕೊಂದು ಡಿಕ್ಕಿ ಹೊಡಿತವೆ, ಮತ್ತೆ ತಳನ ಕೊರಿತವೆ. ಅದನ್ನು ಗಮನಿಸಿ. ಹಂಗೆ ಎಷ್ಟೊಂದು ಪುಡಿ ಹೋಗುತ್ತೆ. ಪುಡಿಯಾಗಿ ಆ ಮಣ್ಣು ನೀರಲ್ಲೇ ತೆಲುತ್ತಿಗೆ. ಕೆಲವು ಖನಿಜಗಳು ಅದರಲ್ಲಿ ಇರೋಂಥದ್ದೆಲ್ಲ ಕರಗೋಗುತ್ತೆ. ಈ ರೀತಿ ನಮಗೆ 4 ತರ ನದಿಗಳು ಬೇರೆ ಬೇರೆ ರೀತಿ ಸಾಗಿಸುತ್ತೆ. ಟ್ರಾಕ್ಷನ್ ಅಂದ್ರೆ ಕಲ್ಲನ್ನು ಉರುಳು ಸೇವೆ ಟ್ರಾಕ್ಷನ್ ಅಂದ್ರೆ. ಸಾರ್ಟೇಷನ್ ಅಂದ್ರೆ ಕಲ್ಲುಗಳು ಒಡೆದು ಒಂದಕ್ಕೊಂದು ಡಿಕ್ಕಿ ಹೊಡೆದು ಪುಡಿಯಾಗಿ ಉರುಳುವಂಥದ್ದು. ಸಸ್ಪೆನ್ಷನ್ ಅಂದ್ರೆ ನದಿ ಮಣ್ಣು ಕಲ್ಲೆಲ್ಲ ಪುಡಿಯಾಗಿ ಮಣ್ಣಾಗಿ ನೀರಲ್ಲಿ ಹೋಗೋದು. ನೋಡಿರ್ತೀರ ಒಂದ್ಸತಿ, ನೀರಲ್ಲಿ ಬರೀ ಮಣ್ಣು ಇರುತ್ತೆ, ಅದು ಸಸ್ಪೆನ್ಷನ್ ಅಂದ್ರೆ. ಕೊನೆಗೆ ಸೊಲ್ಯೂಷನ್ ಅಂದ್ರೆ ಎಲ್ಲ ಕರಗೋಗಿರುತ್ತೆ, ಅಲ್ಲಿರೋಂಥ ಖನಿಜಗಳೆಲ್ಲ ಕರಗೋಗಿ ನೀರಲ್ಲಿ ಹೋಗುತ್ತೆ. ಈ ರೀತಿ 4 ರೀತಿ ನದಿಗಳು ಮಣ್ಣನ್ನ ಸಾಗಿಸ್ತವೆ ಸ್ನೇಹಿತರೆ, ಆಯ್ತಲ್ಲ. ಸೊ ಅದು ನೋಡಿ, ನದಿಗಳಿಗೆ ಜಾಸ್ತಿ ನೀರು ಬಂದಾಗ, ಮಣ್ಣು ಬಂದಾಗ ಏನಾಗುತ್ತೆ, ಅದರ ತಿರುವಿಕೆಗಳು ಹೆಚ್ಚಾಗುತ್ತೆ. ಇದು ನೋಡಿ, ಬ್ರಹ್ಮಪುತ್ರ ಕ್ಯಾನಿಯನ್ ಅಂತ ಕರಿತೀವಿ ನಾವು, ಇಲ್ಲಿ ತೋರಿಸ್ತಾ ಇರೋದು. ನದಿಗೆ ತುಂಬಾ ಉಪನದಿಗಳು ಬಂದು ಸೇರಿ ಮಣ್ಣು ಜಾಸ್ತಿಯಾಗಿ, ನೀರು ಜಾಸ್ತಿಯಾಗಿ, ಲೋಡ್ ಜಾಸ್ತಿ ಆದಾಗ ಆ ಲೋಡ್ನ ತಗೊಂಡು ಹೋಗೋಕ್ಕಾಗದೆ ಅದೇನಾಗುತ್ತೆ, ತಿರುವಿಕೆಗಳು ಹೆಚ್ಚಾಗುತ್ತೆ. ನೀವು ಕೆಲವೊಮ್ಮೆ ನಡೀತಾ ಇರ್ತೀರಾ, ನಿಮ್ಮ ಮೇಲೆ ಒಂದು ಸ್ವಲ್ಪ ಬ್ಯಾಗ್ ಇದೆ, ಲಗೇಜ್ ಇದೆ ಅಂದ್ರೆ ಏನಾಗುತ್ತೆ, ಹಿಂಗೆ ತೂರಾಡ್ತೀವಲ್ಲ, ಆ ಥರ. ಹಂಗೆ ಇಲ್ಲಿ ನೋಡಿ, ನದಿಗಳ ತಿರುವಿಕೆ ಹೆಂಗಾಗಿದೆ. ಇನ್ನೊಂದು ವಿಷಯ ಗಮನಿಸಬೇಕು, ನದಿ ಯಾವ ರೀತಿ ಕೊರೆದಿದೆ ಗಮನಿಸಿ. ಅದು ಮೇಲ್ಗಡೆ ಇರುವಂತ ಸಾಫ್ಟ್ ಕಲ್ಗಳನ್ನ ಕೊರೆದಿದೆ, ಅದಾದ್ಮೇಲಿಂದ ಇರುವಂತ ಗಟ್ಟಿ ಕಲ್ಲನ್ನ ಕೊರೆದಿದೆ. ಈ ತರ ಕೊರೆದುಕೊಂಡು ಹೊರಗಡೆ ಹೋಗಿದೆ ನೋಡಿ. ಇದನ್ನ ನಾವು ಸೂಪರ್ ಇಂಪೋಸ್ ಡ್ರೈನೇಜ್ ಅಂತ ಕರಿತೀವಿ. ಸೂಪರ್ ಇಂಪೋಸ್ ಅಂದ್ರೆ ಒಂದಕ್ಕೊಂದು ತಳ ಕೊರೆದಿರುವಂತ ಪ್ರದೇಶಗಳು ಇವೆಲ್ಲ. ಯಾವ ರೀತಿ ಸಾಫ್ಟ್ ಕಲ್ನ ಕೊರೆದು ಹಂಗೆ ಗಟ್ಟಿ ಕಲ್ಲುಗಳನ್ನು ತಳ ರೀಚ್ ಆಗಿದೆ ನೋಡಿ ನದಿಯಲ್ಲಿ. ಇವುಗಳನ್ನ ನಾವು ಕಂದರ ಅಂತ ಕರೆಯೋದು, ಕ್ಯಾನಿಯನ್ ಅಂತ ಕರೆಯೋದು. ಜೊತೆಗೆ ನದಿಯ ತಿರುವಿಕೆಗಳನ್ನ ಗಮನಿಸಿ ಸ್ನೇಹಿತರೆ, ಯಾವ ರೀತಿ ತಿರುವಿಕೆಗಳಿದೆ ಅಂತ. ಸೊ ತಾವಿಲ್ಲಿ ಏನ್ ಗಮನಿಸಬೇಕು ಅಂದ್ರೆ, ನದಿ ತೀರದ ಮಣ್ಣು ಯಾವುದು ಅಂತ. ನದಿ ತೀರದ ಮಣ್ಣು ಯಾವ್ದಿರುತ್ತೆ, ಮೆಕ್ಕಲು ಮಣ್ಣು ಇರುತ್ತೆ. ನದಿ ಎಡದಂಡೆ ಮತ್ತು ಬಲದಂಡೆಯಲ್ಲಿ ಫಲವತ್ತಾದ ಮಣ್ಣು ಅದನ್ನ ಸಂಚಯನ ಮಾಡುತ್ತೆ. ನೀವು ನದಿ ಎಡದಂಡೆ ಬಲದಂಡೆ ಅಂದ್ರೆ ಈ ಕಡೆ ಕಾದರ್ ಅಂತ ಕರಿತೀವಿ ಅದನ್ನ. ತುಂಬಾ ಫಲವತ್ತಾದ ಮಣ್ಣು ಇದು, ನ್ಯೂ ಫರ್ಟೈಲ್ ಸಾಯಿಲ್. ಬಾಂಗರ್ ಅಂದಾಗ ಏನಾಗುತ್ತೆ, ಅದು ನದಿಯ ಮೇಲೆ ಇರುವಂತ ಪ್ರದೇಶ. ಅದು ನದಿ ಪ್ರವಾಹ ಆದಾಗ, ಉಕ್ಕಿ ಹರಿದಾಗ ಆ ಹಳೆ ಮೆಕ್ಕಲು ಮಣ್ಣನ್ನ ಇಲ್ಲಿ ಈ ರೀತಿ ಸಂಚಯನ ಮಾಡ್ಬಿಡುತ್ತೆ. ಅದು ಬೆಟ್ಟಗಳ ರೀತಿ ಅಥವಾ ಎತ್ತರವಾದ ಪ್ರದೇಶಗಳಲ್ಲಿ ಈ ತರ ಸಂಚಯನ ಮಾಡುತ್ತೆ. ಅದು ಬಾಂಗರ್ ಮಣ್ಣು ಸ್ನೇಹಿತರೆ. ಇದು ಪ್ರವಾಹ ಆದಾಗ ಸಂಚಯನ ಆಗುವಂತ ಮಣ್ಣಿದು.
ನದಿಯಿಂದ ಎತ್ತರ ಇರುತ್ತೆ ಇದು. ಬಾಂಗರ್ ಮಣ್ಣು ಅಂತ ಕರಿತೀವಿ. ಇದರದ್ದು ಫಲವತ್ತತೆ ಕಮ್ಮಿ, ಲೆಸ್ ಫರ್ಟೈಲ್. ಇದು ಓಲ್ಡ್, ಹಳೆ ಮಣ್ಣು. ಇದು ಹಳೆ ಮಣ್ಣು ಇರುತ್ತೆ. ಬಟ್ ಇದು ಏನೋ ನದಿಯ ಎತ್ತರವಾದ ಪ್ರದೇಶ, ನದಿಯಿಂದ ದೂರ ಇರುತ್ತೆ ಬಾಂಗರ್ ಮಣ್ಣು. ಖಾದರ್ ಮತ್ತು ಬಾಂಗರ್, ಈ ಎರಡು ಮಣ್ಣುಗಳನ್ನ ತಾವು ಗಮನಿಸಬೇಕು. ಇದರ್ಥ ಆದರೆ ನಾವು ಮುಂದಿನ ತರಗತಿಗಳಲ್ಲಿ ಭಾರತದ ಎಲ್ಲ ನದಿಗಳು ನೋಡ್ಬೋದು. ಸೊ ಖಾದರ್ ಮತ್ತು ಬಾಂಗರ್ ಪಟ್ಟಿ ಬಗ್ಗೆ ಇಲ್ಲಿ ಹೇಳಿದೆ ನೋಡಿ. ಬಾಂಗರ್ ಮಣ್ಣು ಹಳೆಯ ಮಣ್ಣು, ಪ್ರವಾಹ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತೆ, ಅಂದ್ರೆ ಪ್ರವಾಹ ಮೈದಾನಗಳಲ್ಲಿ. ಕಡಿಮೆ ಫಲವತ್ತಾದ ಮಣ್ಣು. ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ, ಕಂಕರ್ ಅಂತ ಕರಿತೀವಿ ಸ್ನೇಹಿತರೆ. ಕ್ಯಾಲ್ಸಿಯಂ ಪ್ರಮಾಣ ಅಂದ್ರೆ ವೈಟ್ ಕ್ಯಾಲ್ಸಿಯಂ ಅಂಶಗಳಿರುತ್ತೆ. ಇಲ್ಲಿ ಶೆಲ್ ಇರುತ್ತಲ್ಲ, ಅದೆಲ್ಲ ಸೇರಿ ಈ ತರ ಇರುತ್ತೆ. ಹಂಗೆ ಪಶ್ಚಿಮ ಬಂಗಾಳದಲ್ಲಿ ಬಲಿನ್ ಬಯಲು ಅಂತ ಕರೀತಾರೆ ಇದನ್ನ. ಮಹಾನಂದ ನದಿ ಅಂತ ಇದೆ ಪಶ್ಚಿಮ ಬಂಗಾಳದಲ್ಲಿ. ಒಂದು ಮಹಾನಂದ ನದಿ ಹೋಗಿ ಗಂಗಾ ಸೇರುತ್ತೆ. ಆ ನದಿ ಬಲಗಡೆ ಎಲ್ಲ ನಮಗೆ ಬಲಿಂದ ಬಯಲು ಅಂತ ಕರಿತೀವಿ ಅದನ್ನ. ಅದು ಫೇಮಸ್ ಅದು ಆ ಭಾಗದಲ್ಲಿ, ಹಳೆ ಮೆಕ್ಕಲು ಮಣ್ಣು. ಹಂಗೆ ಖಾದರ್ ಅಥವಾ ಖಾದಿರ್ ಮಣ್ಣು ಹೊಸ ಅಂದ್ರೆ ಯಂಗ್ ಮೆಕ್ಕಲು, ಇತ್ತೀಚೆಗೆ ಫಾರ್ಮ್ ಆಗಿರುವಂಥದ್ದು. ಎಡದಂಡೆ ಬಲದಂಡೆಯಲ್ಲಿ ಸಿಗುತ್ತೆ. ಅತಿ ಫಲವತ್ತಾದ ಮಣ್ಣು, ಮತ್ತೆ ಕೃಷಿಗೆ ತುಂಬಾ ಸೂಕ್ತವಾದ ಮಣ್ಣು. ಅದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲಿ ಕೂಡ ಇಲ್ಲಿ ಗಮನಿಸಬೇಕು. ಇಲ್ಲಿ ನೋಡಿ ಬಾಂಗರ್ ಮಣ್ಣು ಹೆಂಗ್ ಕಾಣುತ್ತೆ ನೋಡಿ. ನದಿ ಇದೆ, ಇಲ್ಲಿ ಇದೆ ನದಿ, ರಿವರ್, ಅಲ್ಲಿಂದ ದೂರ ಇದೆ ನೋಡಿ. ಇದು ನೋಡಿ ಹೆಂಗ್ ಕಾಣುತ್ತೆ ಬಾಂಗರ್ ಮಣ್ಣು. ಇದನ್ನೇ ನಾವು ಇಲ್ಲಿ ಮನೆಗಳು ಕಟ್ಟಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಮರಳು ಇದೆ ಬಾಂಗರ್ ಮಣ್ಣು. ಈಗ ಅದನ್ನ ನಾವೇನಾಗಿದೆ, ಕರ್ನಾಟಕದಲ್ಲಂತೂ ತುಂಬಾ ಬೇಡಿಕೆ ಇರೋದ್ರಿಂದ ಇಲ್ಲಿಗೆಲ್ಲ ಮೈನಿಂಗ್ ಆಗುತ್ತೆ. ಅದನ್ನ ತಡೆಗಟ್ಟಕ್ಕೋಸ್ಕರ ಈಗ ಸ್ಯಾಂಡ್ ಮೈನಿಂಗ್ ಬ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ. ಯಾಕೆಂದ್ರೆ ನದಿ ಸುತ್ತ ನೀವು ಗಣಿಗಾರಿಕೆ ಮಾಡಿದಾಗ ಇಲ್ಲೆಲ್ಲ ಏನಾಗುತ್ತೆ, ನದಿ ಹಾಳಾಗುತ್ತೆ, ಅದರಿಂದ ಪ್ರವಾಹ ಹೆಚ್ಚಾಗುತ್ತೆ, ನೀರು ಕಡಿಮೆ ಆಗುತ್ತೆ, ಅದರ ಅಂತರ್ಜಲ ಕ್ಷಮತೆ ಕಮ್ಮಿ ಆಗುತ್ತೆ. ಅದನ್ನು ಗಮನಿಸಬೇಕು. ಬಾಂಗರ್ ಮಣ್ಣಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ನೋಡಿ, ಅದೆಲ್ಲ ಬಿಳಿ ಕಾಣುತ್ತೆ ನೋಡಿ ಮಧ್ಯದಲ್ಲಿ. ಎಷ್ಟೊಂದ್ಸತಿ ಏನಾಗುತ್ತೆ, ನೀರಲ್ಲಿರುವಂತಹ ಮೊಲಸ್ಕ, ಕಪ್ಪೆ ಚಿಪ್ಪು ಎಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲಿ ಸಂಗ್ರಹ ಆಗೋಗಿರುತ್ತೆ, ಚಿಕ್ಕದೆಲ್ಲ, ಅದೆಲ್ಲ ಅಲ್ಲೇ ಪುಡಿಯಾಗಿ ಮಣ್ಣಾಗುತ್ತೆ. ಅದನ್ನ ಬಾಂಗಾರ್ ಅಂತ ಕರಿತೀವಿ. ಅದೇ ನದಿ ತೀರದಲ್ಲೇ, ನದಿ ಜೊತೆಗೆ ಇರೋದು ಮಣ್ಣು ನೋಡಿ, ಇದು ಖಾದರ್ ಮಣ್ಣು. ನೀರು ಹೋಗ್ತಾ ಇದೆ ಹೀಗೆ, ಅದ್ರ ಜೊತೆಗೆ ನಮಗೆ ಈ ಮಣ್ಣು ಸಹ ಸಿಗ್ತದೆ ನೋಡಿ. ಇದು ಖಾದರ್ ಮಣ್ಣು. ಬಾಂಗರ್ ಮಣ್ಣು, ಖಾದರ್ ಮಣ್ಣು ಯಾವ ರೀತಿ ಇರುತ್ತೆ ಅಂತ ನೋಡ್ರಲ್ಲ ಎಷ್ಟೊಂದು ಜನ ಇದನ್ನ, ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನದಿಗಳು ತಿರುವಿಕೆ ಹೆಚ್ಚಾದಾಗ ನೋಡಿ ಏನಾಗುತ್ತೆ. ಇವಾಗ ನದಿ ಹಿಂಗ್ ಹೋಗ್ತಾ ಇದೆ, ಅದರ ತಿರುವಿಕೆ ಹೆಚ್ಚಾದಾಗ ನೋಡಿ ಹಿಂಗ್ ತಿರುಗಿಕೊಳ್ಳುತ್ತೆ. ಯಾಕೆ ಹೆಂಗ್ ಮಾಡುತ್ತೆ ಅಂದ್ರೆ, ಅದು ಲೋಡ್ ನ ಕಮ್ಮಿ ಮಾಡಾಕ್ತಾ ಇದೆ ಸ್ನೇಹಿತರೆ. ಆದಷ್ಟು ಅದರ ನೀರನ್ನ ಮತ್ತೆ ಮಣ್ಣನ್ನ ಸಂಚಯನ ಮಾಡಕ್ ನೋಡ್ತಾ ಇದೆ ನೋಡಿ. ಇಲ್ಲೆಲ್ಲ ಸಂಚಯನ ಮಾಡಿದೆ ನೋಡಿ, ಅದರ ತಿರುವಿಕೆಯಿಂದ ನೋಡಿ, ಇಲ್ಲೆಲ್ಲ ಸಂಚಯನ ಆಗಿದೆ ಮಣ್ಣು, ಇಲ್ಲೂ ಸಂಚಯನ ಆಗಿದೆ. ಓಕೆ, ಎಲ್ಲಿ ಹಿಂಗ್ ತಿರುಗುತ್ತಲ್ಲ ಅಲ್ಲಿ ಕೊರಿಯುತ್ತೆ. ಈಗ ನೋಡಿ ಎರೋಜನ್ ಆಗುತ್ತೆ ಈ ಪ್ರದೇಶದಲ್ಲಿ. ಮತ್ತೆ ಇಲ್ಲಿ ತಿರುಗ್ತಾ ಇದೆ ನೋಡಿ, ಇಲ್ಲಿ ಎರೋಜನ್ ಆಗುತ್ತೆ, ಸವಕಳಿ ಆಗುತ್ತೆ ನೋಡಿ, ಕೊರಿಯುತ್ತೆ. ಹಂಗೆ ಇಲ್ಲಿ ತಿರುಗ್ತಾ ಇದೆ, ಮತ್ತೆ ಸವಕಳಿ ಆಗುತ್ತೆ ಈ ಪ್ರದೇಶದಲ್ಲಿ. ಈ ರೀತಿ ಅಂದ್ರೆ ಮಣ್ಣೆಲ್ಲ ಇಲ್ಲಿ ಸಂಚಯನ ಆಗಿದೆ ನೋಡಿ, ಈ ಪ್ರದೇಶದಲ್ಲಿ ಮಣ್ಣೆಲ್ಲ ಸಂಚಯನ ಆಗಿದೆ. ಹೋಗ್ತಾ 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 ಇಲ್ಲಿ ಕುರಿತಾ ಇರೋದ್ರಿಂದ ನದಿ ನೋಡಿ, ಈ ಭಾಗ ನೋಡಿ ಗಮನಿಸಿ. ಇಲ್ಲಿ ನೋಡಿ ಏನಾಗಿದೆ, ಹತ್ರ ಬಂದಿದೆ, ಹೀಗೆ ಹತ್ರ ಬಂದಿದೆ, ಇಲ್ಲಿ ಹತ್ರ ಬಂದಿದೆ, ಮತ್ತೆ ನೋಡಿ ಇಲ್ಲಿ ಹತ್ರ ಬಂದಿದೆ, ಎರಡು ಸೇರಿ ಬಿಟ್ಟಿದೆ ನೋಡಿ. ಹಿಂಗೆ ಯಾವಾಗ ಈ ಪ್ರದೇಶ ಒಂದು ಈ ಪ್ರದೇಶಕ್ಕೆ ಸೇರ್ಬಿಡುತ್ತೆ, ಅವಾಗ ನದಿ ಹಿಂಗರಿಯಕ್ಕೆ ಶುರು ಆಗುತ್ತೆ, ಹಿಂಗೆ ಈ ಕಡೆಗೆ ಹಿಂಗೆ. ಅವಾಗ ಇದಿಷ್ಟು ಈ ನೀರೇನಿದೆ ಅದಷ್ಟು ನದಿ ಜೊತೆ ಸಂಪರ್ಕ ಕಳ್ಕೊಳ್ಳುತ್ತೆ. ಅವಾಗ ನಮ್ಗೆ ಆಕ್ಸ್ಬೋ ಲೇಕ್ ವಿಕಾಸಗೊಳ್ಳುತ್ತೆ ಸ್ನೇಹಿತರೆ. ನೋಡಿ, ಇದಿಷ್ಟು ನೀರು ಏನಿದೆ ನದಿಯಿಂದ ಬೇರ್ಪಟ್ಟಿದೆ, ನದಿಯಿಂದ ಸಂಪರ್ಕ ಕಳ್ಕೊಂಡಿದೆ. ಇದನ್ನೇ ನಾವು ಆಕ್ಸ್ಬೋ ಲೇಕ್ ಅಂತ ಕರೆಯೋದು, ಆಕ್ಸ್ಬೋ ಲೇಕ್. ಉತ್ತರ ಮಹಾಮೈದಾನಕ್ಕೆ ಹೋದ್ರೆ ನಿಮಗೆ ಗಂಗಾ ನದಿ ಮೇಲೆ ಹಲವಾರು ಆಕ್ಸ್ಬೋ ಲೇಕ್ಗಳಿದೆ ಸ್ನೇಹಿತರೆ. ಏಷ್ಯಾದ ಅತಿ ದೊಡ್ಡ ಆಕ್ಸ್ಬೋ ಲೇಕ್ ಕನ್ವರ್ಸೆನ್ ಲೇಕ್ ಅಂತ ಇದೆ, ಅದನ್ನು ಸಹ ತಾವು ಗಮನ ಇಟ್ಕೊಳ್ಬೇಕು. ಕನ್ವರ್ಸೆನ್ ಲೇಕ್ ಬಿಹಾರದಲ್ಲಿ, ಕನ್ವರ್ಸೆನ್ ಲೇಕ್ ಬಿಹಾರ್, ಗಂಗಾ ನದಿಯಿಂದ ಆಗಿರುವಂತಹ ಆಕ್ಸ್ಬೋ ಲೇಕ್ ಸ್ನೇಹಿತರೆ. ಆಕ್ಸ್ಬೋ ಲೇಕ್ ಬಿಹಾರಲ್ಲಿದೆ. ಗಂಗಾ ನದಿ, ಯಾವ ನದಿ? ಗಂಗಾ ನದಿ. ತಾವು ಇದನ್ನ ಇಲ್ಲಿ ಮರಿಬಾರ್ದು, ಇದನ್ನ ಕೇಳ್ತಾರೆ ಪರೀಕ್ಷೆಯಲ್ಲಿ. ಇಲ್ಲಿ ನೋಡಿ ಯಾವ ರೀತಿ ಆಕ್ಸ್ಬೋ ಲೇಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡಿ ನದಿಗಳು ಯಾವ ರೀತಿ ಒಂದಕ್ಕೊಂದು ಸೇರ್ತಾ ಇದೆ, ಆಮೇಲೆ ಅದರಿಂದ ನಿಮಗೆ ಇಲ್ಲಿ ಆಕ್ಸ್ಬೋ ಲೇಕ್ ಯಾವ ರೀತಿ ವಿಕಾಸ ಆಯಿತು ಅದನ್ನು ಗಮನಿಸಿ. ನದಿ ಈ ತರ ಮಾಡಿದಾಗ ಏನಾಗುತ್ತೆ, ಅದ್ರ ನೀರ್ ಲೋಡ್ ಕಮ್ಮಿ ಆಗುತ್ತೆ, ಮಣ್ಣು ಲೋಡ್ ಕಮ್ಮಿ ಆಗುತ್ತೆ, ಮತ್ತು ನದಿ ಮುಂದಕ್ಕೆ ಹರಿಬಹುದು. ಒಂದು ನದಿ ಹರಿತಾ ಇದೆ ಅಂದ್ರೆ ಅದು ಸುತ್ತಮುತ್ತ ಫಲವತ್ತತೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಅಲ್ಲಿ ಮಣ್ಣು ಸಂಗ್ರಹ ಆಗುತ್ತೆ, ಅಲ್ಲಿ ಗಿಡಗಳು ಬೆಳೆಯುತ್ತೆ ನೈಸರ್ಗಿಕವಾಗಿ. ಅದನ್ನ ನಾವು ಲೋಟಿಕ್ ಇಕೋಸಿಸ್ಟಮ್ ಅಂತಾನೆ ಕರಿತೀವಿ. ಒಂದು ನದಿಯ ಸುತ್ತ ಇರುವಂತ, ನದಿಗೆ
ಸಂಬಂಧಿಸಿದಂಥ ಪರಿಸರ ವ್ಯವಸ್ಥೆಯನ್ನು ನಾವು ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿರುವಂಥ ಜೀವಿಗಳು, ಗಿಡಗಳು, ಪ್ರಾಣಿಗಳನ್ನೆಲ್ಲನೂ ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ ನಾವು. ನದಿಗೆ ಸಂಬಂಧಪಟ್ಟಂತ ಜೀವ ವ್ಯವಸ್ಥೆಯನ್ನು, ಪರಿಸರ ವ್ಯವಸ್ಥೆಯನ್ನು ನಾವು ಲೋಟಿಕ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಗಮನಿಸ್ಬೇಕು ಅದನ್ನ ತಾವೆಲ್ಲರೂ. ಇಲ್ಲಿ ಎಷ್ಟು ಹಸಿರೆಲ್ಲ ಇದೆ ನೋಡಿ. ಮತ್ತೆ ಇಲ್ಲಿ ನೋಡಿ ಯಾವ ರೀತಿ ಇದೆ. ಇನ್ನೊಂದು ನದಿ ಇದು. ನದಿ ಹರಿವಾಗ ಅದರದೇ ಒಂದು ದ್ವೀಪ ಫಾರ್ಮ್ ಆಗುತ್ತೆ ನೋಡಿ. ಇಲ್ಲೊಂದು ಚಿಕ್ಕದೊಂದು ದ್ವೀಪ ಫಾರ್ಮ್ ಆಗುತ್ತೆ. ಹಂಗೆ ನದಿ ಹರಿತಾ ಇದೆ ಮುಂದಕ್ಕೆ. ಆಕ್ಸ್ಬೋ ಲೇಕ್ ಆಯ್ತು. ಈ ರೀತಿ ನದಿ ಹೋಗ್ತಾ 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 ಏನಾಗುತ್ತೆ, ಅದು ನದಿ ಒಂದು ರೀತಿ ನಾವು ಈಗ ಆರ್ಟಿಸ್ಟ್ ಅಂತ ಕರಿತೀವಲ್ಲ, ಕಲಾವಿದರು ಅಂತ ಕರಿತೀವಲ್ಲ, ಯಾವ ರೀತಿ ಬೇರೆ ಬೇರೆ ಕಲೆಯನ್ನು ಅವರು ಪ್ರತಿದಿನ ಮಾಡ್ತಾರೆ, ಅದೇ ತರ ಈ ನದಿಗಳು ಒಂದು ಒಂದು ಕಲಾವಿದ ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲ ತರ ಪ್ರಕೃತಿಯನ್ನು ಹೊಸ ಹೊಸ ರೀತಿ ಸೃಷ್ಟಿಸೋದು ನದಿಗಳು. ಇದಲ್ಲದೆ ತಾವು ಇದನ್ನು ಗಮನಿಸಿ, ಇದನ್ನ ಪಾಟೋಲ್ ಅಂತ ಕರಿತೀವಿ ನಾವು. ರಸ್ತೆಗಳಲ್ಲಿ ನೋಡಿ ಪಾಟೋಲ್, ಕಂದರಗಳು. ಅದೇ ತರ ನದಿ ಸಹ ಸೃಷ್ಟಿಸುತ್ತೆ. ಏನ್ ಮಾಡುತ್ತೆ, ನದಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಲ್ಲನ್ನ ತಗೊಂಡೋಗುತ್ತೆ. ಆ ಕಲ್ಲು ಹೋಗ್ತಾ 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 ಏನಾಗುತ್ತೆ, ತಳ ಕೊರಿಯುತ್ತೆ. ತಳ ಕೊರೆದು 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 ಏನಾಗುತ್ತೆ, ಇದು ರೌಂಡ್ ಹಳ್ಳ ಫಾರ್ಮ್ ಆಗೋಗುತ್ತೆ. ಯಾಕೆ ನದಿನಲ್ಲಿ ಹೋಗ್ತಾ ಇರುವಂತ ಕಲ್ಲು ಸುಮ್ಮನೆ ಹೋಗಲ್ಲ, ಅದು ತಳ ಕೊಡಿಯುತ್ತೆ, ಒಂದಕ್ಕೊಂದು ಡಿಕ್ಕಿ ಹೊಡಿಯುತ್ತೆ. ಆ ಡಿಕ್ಕಿ ಹೊಡೆದು ಹೊಡೆದು ಒಂದಕ್ಕೊಂದು ಕಲ್ಲುಗಳು ಒಂದಕ್ಕೊಂದು ರಭಸಕ್ಕೆ ಈ ತರ ಚಿಕ್ಕ ಚಿಕ್ಕ ಕಂದರಗಳನ್ನ ಕೊರಿಯುತ್ತೆ ನದಿ ತಳದಲ್ಲಿ. ನದಿ ನೀರು ಬತ್ತೋದಾಗ ಕಾಣುತ್ತೆ ನಮಗೆ, ಇಲ್ಲಾಂದ್ರೆ ಕಾಣಲ್ಲ. ಇಂಥ ಜಾಗದಲ್ಲಿ ಸ್ನೇಹಿತರೆ ಸುಳಿಗಳು ಫಾರ್ಮ್ ಆಗೋದು. ನೀರು ಹೋಗ್ತಾ ಇರುತ್ತಲ್ಲ, ಆ ಹಳ್ಳದಲ್ಲಿ ಏನಾಗುತ್ತೆ, ನದಿ ನೀರು ತೆಲ್ಬಿಡುತ್ತೆ, ಅವಾಗ ಸುಳಿ ಫಾರ್ಮ್ ಆಗುತ್ತೆ. ಸಾವು ಗಮನಿಸ್ಬೇಕು. ಸೊ ಆ ತರ ಜಾಗಗಳಲ್ಲಿ ನಾವು ತುಂಬಾ ಜೋಪಾನವಾಗಿರ್ಬೇಕಾಗುತ್ತೆ. ಯಾಕಂದ್ರೆ ನಾವು ಎಷ್ಟೋ ಸತಿ ನೀರಿಗೆ ಹೋಗ್ತಾರೆ ಈಜಕ್ಕೆ ಅಂತ, ಅದು ತಪ್ಪು. ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಈಜಿ, ನದಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಈಜಕ್ಕೆ ಹೋಗಬಾರ್ದು. ಯಾಕಂದ್ರೆ ನದಿ ರಭಸ ನಿಮ್ಗೆ ಗೊತ್ತಿರಲ್ಲ, ನದಿ ಕರೆಂಟ್, ರಿವರ್ ಕರೆಂಟ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಗೊತ್ತಿರಲ್ಲ. ಸೊ ಅದಕ್ಕೆ ನದಿನಲ್ಲಿ ಮತ್ತು ಕೆರೆಗಳಲ್ಲಿ ಈಜಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಕೆಳಗಡೆ ತಳದಲ್ಲಿ ಮಣ್ಣು ತುಂಬಿಕೊಂಡಿರುತ್ತೆ, ಕೆಲವೊಮ್ಮೆ ಹುಳು ತುಂಬಿಕೊಂಡಿರುತ್ತೆ, ಕಾಲೋಗಿ ಸಿಗಾಕೊಳ್ಳುತ್ತೆ, ಗಿಡಗಳು ಬೇರೆಗೆ ಸಿಗಾಕೊಳ್ಳುತ್ತೆ. ಸೊ ಆ ಕಾರಣದಿಂದ ತಾವು ಸ್ವಿಮ್ಮಿಂಗ್ ಪೂಲ್ ನಲ್ಲೇ ಹೋಗಿ ಈಜು ಕಲಿಬೇಕು ಮತ್ತು ಈಜಬೇಕು. ಈ ತರ ಪ್ರದೇಶಗಳಲ್ಲಿ ಈಜಕ್ಕೆ ಹೋಗ್ಬಾರ್ದು. ಸೊ ಸುಳಿ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಹಿಂಗೆ ಹೋಗ್ತಾ 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 ನೀರು ಆ ಹಳ್ಳದಲ್ಲಿ ಪ್ರದೇಶದಲ್ಲಿ ನೀರು ಸುತ್ತುಬಿಡುತ್ತೀವಿ, ಸುಳಿ ತರ, ಅವಾಗ ಕೆಳಗಡೆ ಹೋಗುತ್ತೀವಿ. ಗೊತ್ತಾಯ್ತಲ್ಲ. ಈ ಚಿಕ್ಕ ಚಿಕ್ಕ ಕಂದರಗಳನ್ನ ನಾವು ಪಾಟೋಲ್ ಅಂತ ಕರಿತೀವಿ, ನದಿ ಕಂದರ ಅಂತ ಕರಿತೀವಿ ಕನ್ನಡದಲ್ಲಿ. ಈ ನದಿ ಕಂದರಗಳು ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ನೋಡಿ. ನದಿ ನೀರು ಕಮ್ಮಿ ಆದಾಗ ನಮ್ಗೆ ಕಾಣುತ್ತಿದ್ದು. ಮತ್ತೆ ಆಕ್ಸ್ಬೋ ಲೇಕ್ಗಳನ್ನ ಗಮನಿಸಿ, ಯಾವ ರೀತಿ ಆಕ್ಸ್ಬೋ ಲೇಕ್ ಆಗ್ತಾ ಇದೆ ಅಂತ. ನೋಡಿ ಇನ್ನೊಂದು ಎಷ್ಟು ದೊಡ್ಡದು ನದಿ ಇದೆ ನೋಡಿ, ಅಮೆಝಾನ್ ನದಿ ಇದು. ಸಾರಿ, ಮೆಮೋರ್ ನದಿ, ಬೊಲಿವಿಯಾ. ಇದು ಫಸ್ಟ್ ಒಂದು ತೋರಿಸಿದ್ದು ನನಗೆ ಅಮೆಝಾನ್ ನದಿ, ಇದು ಮೆಮೋರ್, ಬೊಲಿವಿಯಾದ ಮೆಮೋರ್ ನದಿ. ಹೇಳಿದ ನದಿಗಳು ಒಂದು ರೀತಿ ಕಲಾವಿದರು ಅಂತ. ಸೊ ನೆಕ್ಸ್ಟ್ ಕೊನೆಗೆ ಅಳಿವೆಗಳು ಸ್ನೇಹಿತರೆ. ನದಿ ಕೊನೆಯ ಹಂತಕ್ಕೆ ಬಂದಾಗ ಏನಾಗುತ್ತೆ, ಕರಾವಳಿ ಮೈದಾನಕ್ಕೆ ಬಂದಾಗ ಅಲ್ಲೆಲ್ಲ ಮಣ್ಣನ್ನ ಸಂಚಯನ ಮಾಡಿ ಕೊನೆಗೆ ಹೋಗಿ ಸಮುದ್ರ ಸೇರುತ್ತೆ. ಕೆಲವೊಮ್ಮೆ ನದಿಗಳು ಮಣ್ಣನ್ನ ತಗೊಂಡೋಗಿ ಸೇರ್ತವೆ ಸಮುದ್ರಕ್ಕೆ. ತಾವಿಲ್ಲಿ ಗಮನಿಸಬಹುದು, ಇಲ್ಲೊಂದು ಅಳಿವೆ ಇದೆ ನೋಡಿ. ಇವಾಗ ನಮಗೆ ನರ್ಮದಾ ಅಳಿವೆ ಆಗಿರ್ಬೋದು, ತಾಪಿ ಅಳಿವೆ ಆಗಿರ್ಬೋದು, ಅದೇ ತರ ಇದು. ಇಲ್ಲಿ ನದಿ ತಂದಿರುವಂತ ಮಣ್ಣೆಲ್ಲ ನೋಡಿ, ಇಲ್ಲೆಲ್ಲ ಬಂದ್ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಮಣ್ಣು ಸಂಗ್ರಹ ಆಗಿದೆ. ಅದೇ ಯಾಕೆ ಅಂದ್ರೆ ನದಿ ಕೊನೆ ಹಂತದಲ್ಲಿ ಹರಿಬೇಕಾದ್ರೆ ಇಳಿಜಾರಿದೆ ಅಂದ್ರೆ ಆ ನದಿ ಆ ನೀರನ್ನ ಮತ್ತು ಮಣ್ಣನ್ನ ಎಲ್ಲನೂ ಸಾಗಿಸ್ಬಿಡುತ್ತೆ. ಅದು ನಮ್ಮ ಪಶ್ಚಿಮ ಘಟ್ಟಗಳಿಂದ ಬರುವಂತ ನದಿಗಳು ತುಂಬಾ ರಭಸವಾಗಿ ಬಂದಿರುತ್ತೆ. ನದಿ ಮಣ್ಣು ತಗೊಂಡು ಹೊರಟೋಗುತ್ತೆ, ಮುಂದಕ್ಕೆ ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕ್ಬಿಡುತ್ತೆ, ಅರಬ್ಬಿ ಸಮುದ್ರಕ್ಕೆ ಹಾಕುತ್ತೆ. ಅವಾಗ ನೋಡಿ ಈ ತರ ಕಾಣುತ್ತೆ ಮೇಲಿಂದ ತೆಗೆದಾಗ ಯಾವ ರೀತಿ ಇದೆ ನೋಡಿ. ಮಣ್ಣೆಲ್ಲ ಇಲ್ಲಿವರೆಗೂ ಹೋಗಿ ಸಂಗ್ರಹ ಆಗಿದೆ ನೋಡಿ, ಹಂಗೆ ನೀರು ಬಂದಿದೆ ನೋಡಿ. ಈ ತರದನ್ನ ನಾವು ಅಳಿವೆ ಅಂತ ಕರಿತೀವಿ, ಎಸ್ಚುರಿ ಅಂತ ಕರಿತೀವಿ. ಕೆಲವೊಮ್ಮೆ ಏನಾಗುತ್ತೆ, ನದಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಕೊನೆಯ ಹಂತದಲ್ಲಿ ನಿಧಾನ ಇರುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಮಣ್ಣನ್ನ ಸಂಚಯನ ಮಾಡಿ ಈ ತರ ಹಲವಾರು ಚಿಕ್ಕ ಚಿಕ್ಕ ದ್ವೀಪಗಳನ್ನೆಲ್ಲ ನಿರ್ಮಿಸುತ್ತೆ. ಇದನ್ನು ನಾವು ಡೆಲ್ಟಾ ಅಂತ ಕರಿತೀವಿ. ಡೆಲ್ಟಾ, ತ್ರಿಕೋನಾಕಾರದ ಮಖಜು ಭೂಮಿ ಅಂತ ಕರಿತೀವಿ. ನೋಡಿ ಯಾವ ರೀತಿ ಕಾಣುತ್ತೆ, ಎಲ್ಲ ಮಣ್ಣನ್ನ ಸಂಚಯನ ಮಾಡ್ತಾ ಇದೆ, ಅಲ್ಲೆಲ್ಲ ದ್ವೀಪಗಳು ನಿರ್ಮಿಸ್ತಾ ಇದೆ, ಹೋಗ್ತಾ ಹೋಗ್ತಾ ಆಮೇಲೆ ನಿಧಾನಕ್ಕೆ ಸಂಚಯನ ಆದ್ಮೇಲೆ ನೀರು ಸೇರ್ತಾ ಇದೆ. ಇದನ್ನ ನಾವು ಮಖಜು ಭೂಮಿ, ತ್ರಿಕೋನಾಕಾರದ ಮಖಜು ಭೂಮಿ ಅಂತ ಕರಿತೀವಿ. ನೀರು ಮಣ್ಣು ಎರಡು ಒಟ್ಟಿಗೆ ಹೊರಟೋದ್ರೆ ಸಮುದ್ರದೊಳಗೆ ಅದು ಎಸ್ಚುರಿ, ಅಳಿವೆ ಅಂತ ಕರಿತೀವಿ. ಇದು ವ್ಯತ್ಯಾಸ ತಿಳಿದಿ. ಸೊ ನಾನು ಹೇಳಿದೆ ನಿಮಗೆ, ಪಶ್ಚಿಮ ಕರಾವಳಿ ತೀರಕ್ಕೆ ನಮಗೆ ಅಳಿವೆಗಳಿದೆ, ಪೂರ್ವ ಕರಾವಳಿ ತೀರಕ್ಕೆ ಈ ತರ ಮಖಜು ಭೂಮಿಗಳಿದೆ, ತ್ರಿಕೋನಾಕಾರದ್ದು ಅಂತ. ಅದು ಗೊತ್ತಾಗಿದೆ ತಮಗೆ ಈಗ. ಇನ್ನೊಂದಷ್ಟು ಚಿತ್ರಗಳು ನೋಡಿ. ಇದು ಬರ್ಡ್ ಫುಡ್ ಡೆಲ್ಟಾ ಅಂತ ಕರಿತೀವಿ ಇದನ್ನ ನಾವು. ಪಕ್ಷಿಪಾದ ಮಖಜು ಭೂಮಿ, ಬರ್ಡ್ ಫುಡ್ ಡೆಲ್ಟಾ.
ಬರ್ಡ್ ಫುಡ್ ಡೆಲ್ಟಾದಲ್ಲಿ ತಾವಿಲ್ಲಿ ಗಮನಿಸಬೇಕು, ಒಂದು ಪಕ್ಷಿ ಕಾಲಿಟ್ರೆ ಒದ್ದೆ ನೆಲದ ಮೇಲೆ ಯಾವ ರೀತಿ ನಿಮ್ಗೆ ಈ ತರ 3 ಆಕಾರ ಸಿಗುತ್ತಲ್ಲ, ಬೆರಳು ಅದರದ್ದು, ಆ ತರ ಕಾಲಿನ ರೀತಿ ಪಕ್ಷಿಪಾದ. ಇದು ಮಿಸಿಸಿಪಿ ನದಿ, ತಾವೆಲ್ಲರಿಗೂ ಗೊತ್ತಿದೆ ಮಿಸಿಸಿಪಿ ಅಂತ ಹೇಳಿ ನದಿ ಇದೆ ಅಲ್ಲ US ನಲ್ಲಿ, ಆ ನದಿ ಇದು. ಅದು ಸ್ಪೆಲ್ಲಿಂಗ್ ಬರ್ದಿದೆ ನೋಡಿ, ಮಿಸಿಸಿಪಿ ನದಿ, ಉತ್ತರ ಅಮೆರಿಕ, USA. ಅತಿ ದೊಡ್ಡ ನದಿ ಇದು, ಉತ್ತರ ಅಮೆರಿಕದ್ದು ಮಿಸಿಸಿಪಿ ನದಿ. ಈ ತರ ಪಕ್ಷಿಪಾದ ಮಕ್ಕಜ ಭೂಮಿ ಮಾಡುತ್ತೆ. ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಅದು ಹೋಗಿ ಸೇರದೆ, ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಈ ರೀತಿ ಅದರದ್ದು ಪಕ್ಷಿಪಾದ ಮಕ್ಕಜ ಭೂಮಿ ಇದೆ. ಇದೊಂದು ನೋಡಿ, ಇದೊಂದು ರೀತಿ ನದಿ ಕಸ್ಪೆಟ್ ಡೆಲ್ಟಾ ಅಂತ ಕರಿತೀವಿ ನಾವು. ಕಸ್ಪೆಟ್ ಅಂದ್ರೆ ಉಬ್ಬಲಾಕಾರ ರೀತಿ ಇರುತ್ತೆ. ಆ ಉಬ್ಬಲ ಆಕಾರದಲ್ಲಿ ಯಾವ ರೀತಿ ಕಾಣುತ್ತಲ್ಲ ನಮಗೆ, ಆ ರೀತಿ ಈ ನದಿ ಹೋಗಿ ಸಮುದ್ರ ಸೇರ್ತಾ ಇರೋದು ನೋಡ್ಬೋದು ನೀವು ಇಲ್ಲಿ. ಸೊ ಅದೇನಾಗುತ್ತೆ, ಈ ಎರಡು ಕಡೆನೂ ಮಣ್ಣನ್ನು ಸಂಚಾರ ಮಾಡಿ ಸೇರ್ತಾ ಇದೆ. ಕಸ್ಪೆಟ್ ಡೆಲ್ಟಾ ಅಂತ ಕರಿತೀವಿ ನಾವು ಇದನ್ನು. ಉಬ್ಬಲಿನ ರೀತಿ ಕಾಣುವಂತ ಮಕ್ಕಜ ಭೂಮಿ ಇದು. ಯಾವುದು ಟೈಬರ್ ನದಿ ಇದೆ, ರೋಮ್ನ ಟೈಬರ್ ನದಿ, ರೋಮ್ ಮತ್ತು ವ್ಯಾಟಿಕನ್ ನಲ್ಲಿ ಹರಿಯುತ್ತೆ, ಇಟಲಿ ದೇಶದಲ್ಲಿ ಟೈಬರ್ ನದಿ, ಇಟಲಿ. ಅದು ಈ ರೀತಿ ಮಕ್ಕಜ ಭೂಮಿಯನ್ನು ಸೃಷ್ಟಿಸುತ್ತೆ. ಹಂಗೆ ಟಾಜೋಸ್ ನದಿ ಅಂತ ಇದೆ, ಪೋರ್ಚುಗಲ್ ಸ್ಪೇನ್ ನಲ್ಲಿ ಹರಿಯುತ್ತೆ. ಸ್ಪೇನ್ ಮತ್ತು ಪೋರ್ಚುಗಲ್ ಅಲ್ಲಿ ಟಾಜೋಸ್ ನದಿ. ಇವೆರಡು ನದಿಗಳು ಈ ರೀತಿ ಕಸ್ಪೆಟ್ ಡೆಲ್ಟಾ ನಿರ್ಮಿಸುತ್ತವೆ ಸ್ನೇಹಿತರೆ. ಓಕೆ, ಇದು ಯಾವ ದೇಶ? ಇದು ಸ್ಪೇನ್ ಮತ್ತು ಪೋರ್ಚುಗಲ್. ಪೋರ್ಚುಗಲ್ ಅಂತ ಬರೆದಿರ್ತೇನೆ ನಾನು ಇಲ್ಲಿ, ತಾವು ಇದನ್ನು ಗಮನಿಸಬೇಕು. ಕಸ್ಪೆಟ್ ಡೆಲ್ಟಾ ಅಂತ ಕರಿತೀವಿ. ಇದಲ್ಲದೆ ಸ್ನೇಹಿತರೆ, ನಮಗೆ ಯಾವ ರೀತಿ ಇಲ್ಲೊಂದು ಡೆಲ್ಟಾ ಫಾರ್ಮ್ ಆಗ್ತಾ ಇರೋದನ್ನ ನಾವು ಮಾಡಿದೀವಿ ನೋಡಿ. ಎಷ್ಟು 17ನೇ ಶತಮಾನದಿಂದ ನೋಡಿ ಯಾವ ರೀತಿ ನದಿಗಳು ಹೋಗ್ತಾ 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 ಮೆಕ್ಕಲು ಮಣ್ಣನ್ನ ಸಂಚಯನ ಮಾಡಿ ಅದರ ತ್ರಿಕೋನಾಕಾರದ ಮಕ್ಕಜ ಭೂಮಿ ಯಾವ ರೀತಿ ಹೋಗ್ತಾ ಇದೆ, ಹಂಗೆ ಭೂಮಿ ಹೆಂಗ್ ಮುಂದುವರಿತಾ ಇದೆ ನೋಡಿ, ಸಮುದ್ರದ ಕಡೆಗೆ ಮುಂದುವರಿತಾ ಇದೆ. ಅಂದ್ರೆ ಮಕ್ಕಜ ಭೂಮಿಗಳಲ್ಲಿ ಏನಾಗುತ್ತೆ, ಮಣ್ಣು ಸಂಚಯನ ಆಗಿ ಭೂಮಿ ಹೆಚ್ಚಾಗುತ್ತೆ. ಅಂದ್ರೆ ನಮ್ಮ ಆಂಧ್ರ ಕರಾವಳಿ ತೀರದಲ್ಲಿ ಕೃಷ್ಣಾ ಗೋದಾವರಿ ನದಿ ಸಂಚಯನದಿಂದ ನಮ್ಮ ಭೂಮಿ ಹೆಚ್ಚಾಗಿದೆ. ಬಂಗಾಳ ಕೊಲ್ಲಿ, ಬಾಂಗ್ಲಾದೇಶ್ ಮತ್ತು ವೆಸ್ಟ್ ಬೆಂಗಾಲ್ ನಲ್ಲಿ ಗಂಗಾ ಡೆಲ್ಟಾ ಇರೋದ್ರಿಂದ ಅಲ್ಲಿ ಮಣ್ಣೆಲ್ಲ ಸಂಚಯನ ಆಗಿ ಭೂಮಿ ಹೆಚ್ಚಾಗ್ತಾ ಇದೆ. ಗೊತ್ತಾಯ್ತಲ್ಲ, ನಮ್ಗೆ ಪೂರ್ವ ಕರಾವಳಿ ತೀರದಲ್ಲಿ ಮಕ್ಕಜ ಭೂಮಿ ಇರೋ ಕಡೆ ಮಣ್ಣೆಲ್ಲ ಸಂಚಯನ ಆಗಿ ಭೂಮಿ ಹೆಚ್ಚಾಗುತ್ತೆ. ಗೊತ್ತಾಯ್ತಲ್ಲ, ಗಮನಿಸ್ಬೇಕಾದ್ರೆ ನೀವು. ಅದಕ್ಕೆ ನಮಗೆ ಪೂರ್ವ ಕರಾವಳಿ ತೀರದಲ್ಲಿ ಮೈದಾನ ಕೂಡ ಅಗಲ ಇದೆ, ಅದನ್ನು ಸಹ ಗಮನಿಸಬೇಕು. ಸೊ ನದಿಯ ಮಕ್ಕಜ ಭೂಮಿಯಲ್ಲಿ ಭೂಮಿ ಪ್ರದೇಶ ನಮಗೆ ಹೆಚ್ಚಾಗುತ್ತೆ. ಮತ್ತಿನ್ನೊಂದ್ಸತಿ ನೋಡ್ರಿ ಸ್ನೇಹಿತರೆ, ಯಾವ ರೀತಿ ಡೆಲ್ಟಾ ಫಾರ್ಮ್ ಆಗಿದೆ ಇದನ್ನ ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಡೆಲ್ಟಾ, ತ್ರಿಕೋನಾಕಾರದ ಮಕ್ಕಜ ಭೂಮಿ. ಸೊ ಇವಾಗ ನಾವು ಎಲ್ಲ ನದಿಗಳು ಬೆಟ್ಟಗುಡ್ಡ ಪ್ರದೇಶಗಳಿಂದ ಹರಿದು ಬಂದು ಯೌವನಾವಸ್ಥೆ, ಮಧ್ಯವಸ್ಥೆ, ವೃದ್ಧಾಪ್ಯಾವಸ್ಥೆಯಲ್ಲಿ ಯಾವ ರೀತಿ ಭೂಸ್ವರೂಪಗಳನ್ನ ಮಾಡುತ್ತೆ ಅಂತ ನೋಡಿದ್ವಿ. ಅದರಲ್ಲಿ ಆ ಚಿತ್ರಗಳನ್ನ, ಅದರಲ್ಲಿ ಸಂಬಂಧಪಟ್ಟಿದ್ದನ್ನೆಲ್ಲ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ. ಇದಲ್ಲದೆ ಒಂದು ನದಿ ಅದರ ಜಲನಯನ ಪ್ರದೇಶವನ್ನು ಗಮನಿಸಬೇಕು ತಾವು ಇಲ್ಲಿ ನೋಡಿ. ಇದು ಒಂದು ಬೆಟ್ಟಗುಡ್ಡ ಪ್ರದೇಶ, ಸುತ್ತ ಇಲ್ಲಿ ಬೆಟ್ಟಗಳಿದೆ, ಅದನ್ನು ಗಮನಿಸಿ. ನಾನು ಅದನ್ನ ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತೀನಿ ನಮಗೀಗ. ನೋಡಿ, ಇಲ್ಲೆಲ್ಲ ಮಳೆ ಆಗ್ತಾ ಇದೆ ನೋಡಿ, ಇಲ್ಲೆಲ್ಲ ಮಳೆ ಆಗ್ತಾ ಇದೆ, ಬೆಟ್ಟಗುಡ್ಡ ಪ್ರದೇಶಗಳು ಇವೆಲ್ಲ ನೋಡಿ, ಇಲ್ಲೆಲ್ಲ ಬೆಟ್ಟಗುಡ್ಡ ಪ್ರದೇಶಗಳು. ಇದು ನದಿ ವಿಭಾಜಕ, ಬ್ಲೂ ಲೈನ್ ಬರ್ದಿದೆ ನೋಡಿ. ಈ ಬ್ಲೂ ರೇಖೆ ಏನಿದೆ ಇದನ್ನ ನಾವು ವಾಟರ್ ಡಿವೈಡ್ ಅಂತ ಕರೆಯೋದು. ಈ ವಾಟರ್ ಡಿವೈಡ್ ಒಳಗೆ ಎಲ್ಲೇ ಮಳೆ ಆದ್ರೂ ಆ ನೀರು ಇಲ್ಲಿಗೆ ಹರಿಯುತ್ತೆ, ಈ ಪ್ರದೇಶಕ್ಕೆ ಹರಿಯುತ್ತೆ ನೋಡಿ. ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ ಇಳಿಜಾರು ಹಿಂಗಿದೆ. ಇದಿಷ್ಟು ನಾವು ಕ್ಯಾಚ್ಮೆಂಟ್ ಏರಿಯಾ, ನದಿಯ ಜಲನಯನ ಪ್ರದೇಶ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮಳೆ ಆದ ಎಲ್ಲ ನೀರು ಇಲ್ಲೇ ಬೀಳುತ್ತೆ ನೋಡಿ. ಮತ್ತೆ ಮಾಡ್ತೀವಿ ನಾನು, ಮಳೆ ಬಿದ್ದ ತಕ್ಷಣ ಇಲ್ಲಿ ಬೀಳೋ ನೀರು ಈ ಕಡೆ ಹೊರಟೋಗುತ್ತೆ ಈ ಸೈಡ್ಗೆ, ಯಾಕೆಂದ್ರೆ ಬೆಟ್ಟಗಳ ಮೇಲೆ ಬಿದ್ದ ನೀರು ಈ ಕಡೆ ಗರ್ದ, ಈ ಕಡೆ ಗರ್ದ. ಈ ಕಡೆ ಬರೋ ನೀರು ನೋಡಿ ಎಲ್ಲ ಈ ಕಡೆ ಬಂದು ಇಲ್ಲಿ ಸಂಗ್ರಹ ಆಗ್ತದೆ ನೋಡಿ. ಇಲ್ಲೊಂದು ನದಿ ಬರ್ತಾ ಇದೆ ನೋಡಿ, ಇಲ್ಲೊಂದು ಉಪನದಿಗಳೆಲ್ಲ ಬಂದು ಒಂದಕ್ಕೊಂದು ಸೇರ್ತಾ ಇದೆ ನೋಡಿ. ಇಲ್ಲಿ ನೋಡಿ ದೊಡ್ಡ ನದಿ ಆಗಿದೆ, ಆ ನದಿ ಎಲ್ಲೋಗಿ ಇಲ್ಲಿ ಬಂದು ಕೊನೆಗೆ ಸಾಗರಕ್ಕೆ ಹೋಗಿ ಸೇರ್ತಾ ಇದೆ ನೋಡಿ. ಗೊತ್ತಾಗ್ತದಲ್ಲ, ಹೋಗ್ತಾ ಹೋಗ್ತಾ ನದಿ ದೊಡ್ಡದಾಗಿದೆ ನೋಡಿ, ಗಮನಿಸಿ ಅದನ್ನ ಇಲ್ಲಿ. ಗೊತ್ತಾಯ್ತಲ್ಲ, ಮತ್ತೇನೋ ನೋಡೋಣ. ಇಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳೊಳಗೆ ಮಳೆ ಆದಾಗ ನೋಡಿ, ಮಳೆ ನೀರೆಲ್ಲ ಇಲ್ಲೆಲ್ಲ ಬಿದ್ದು ಬೆಟ್ಟಗಳ ಮೇಲೆ ಇಳಿಜಾರೆಲ್ಲ ಹರ್ಕೊಂಡು ಬರ್ತಾ ಇದೆ ನೋಡಿ. ಚಿಕ್ಕ ಚಿಕ್ಕ ನದಿಗಳ ಬರ್ತಾ ಇದೆ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ನದಿಗಳೆಲ್ಲ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಎಲ್ಲ ಹಲವಾರು ನದಿಗಳೆಲ್ಲ ಬಂದು ಒಂದಕ್ಕೊಂದು ಸೇರಿ ಇದು ನದಿ ಬೇಸಿನ್, ರಿವರ್ ಬೇಸಿನ್. ಇದು ಬೇಸಿನ್ ಅಂದ್ರೆ ಕೆಳಗಡೆ ಬಂದು ಸೇರ್ತಾ ಇದೆ ನೋಡಿ, ಆ ಪ್ರದೇಶಕ್ಕೆ ಬೇಸಿನ್ ಅಂತ ಕರಿತೀವಿ. ರಿವರ್ ಬೇಸಿನ್, ರಿವರ್ ಬೇಸಿನ್, ಇದು ರಿವರ್ ಬೇಸಿನ್, ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ ಇಷ್ಟನ್ನು. ಇದು ವಾಟರ್ ಶೆಡ್, ಈ ಇಳಿಜಾರು ಇದಲ್ಲ, ಈ ಇಳಿಜಾರು ಪ್ರದೇಶಕ್ಕೆ ವಾಟರ್ ಶೆಡ್ ಅಂತ ಕರಿತೀವಿ ನಾವು. ಗೊತ್ತಾಯ್ತಲ್ಲ, ಈ ಇಳಿಜಾರು ಪ್ರದೇಶಕ್ಕೆ ಏನಂತ ಕರಿತೀವಿ? ವಾಟರ್ ಶೆಡ್. ಶೆಡ್ ಅಂದ್ರೆ ನೀರು ಕೆಳಗಡೆ ಇಳಿಯುವಂತ ಪ್ರದೇಶ.
ಇಳಿಜಾರಿನ ಪ್ರದೇಶ. ಶೆಡ್ ಅಂದ್ರೆ ವಾಟರ್ ಶೆಡ್. ಎಷ್ಟೊಂದು ಜನಕ್ಕೆ ಈ ಪದ ಅರ್ಥನೇ ಗೊತ್ತಿರಲ್ಲ. ವಾಟರ್ ಶೆಡ್ ಅಂತ ಇರ್ತೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ವಾಟರ್ ಶೆಡ್ ಅಂದ್ರೆ ಏನು ಅಂತ. ಇದು ಈ ಬ್ಲೂ ರೇಖೆಗೆ ಏನ್ ಹೆಸರು? ವಾಟರ್ ಡಿವೈಡ್, ಜಲ ವಿಭಾಜಕ. ವಾಟರ್ ಡಿವೈಡ್ ಗೊತ್ತಾಯ್ತಲ್ಲ. ಇಲ್ಲಿಂದ ಹಿಡಿದು ಈ ಪ್ರದೇಶದಿಂದ ಹಿಡಿದು ಈ ಪ್ರದೇಶದವರೆಗೂ ನಮಗೆ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಒಂದು ನದಿಯ ಜಲನಯನ ಪ್ರದೇಶ ಇದು ಇಷ್ಟು. ಅಂದ್ರೆ ನದಿಗೆ ಎಲ್ಲೆಲ್ಲಿಂದ ನೀರು ಬಂದು ಸೇರುತ್ತೆ. ಇದು ಬೇಸಿನ್. ಈ ಪ್ರದೇಶನ ಬೇಸಿನ್ ಅಂತ ಕರಿತೀವಿ, ರಿವರ್ ಬೇಸಿನ್. ಎಲ್ಲ ನೀರು ಬಂದು ಒಂದ್ ಕಡೆ ಸಂಗ್ರಹ ಆಗುತ್ತೆ ನೋಡಿ, ಅದು ಬೇಸಿನ್ ಅಂದ್ರೆ. ಆಲ್ಮೋಸ್ಟ್ ಅದು ಮೈದಾನದ ರೀತಿ ಇರುತ್ತೆ ಬೇಸಿನ್. ಗೊತ್ತಾಯ್ತಲ್ಲ ಎಲ್ಲರಿಗೂ ಯಾವ ರೀತಿ ಪದಗಳನ್ನ ನಾವು ಬಳಸಬೇಕು. ಈಗ ಜಲ ವಿಭಾಜಕ ಅಂದ್ರೆ ಗೊತ್ತಿದೆ, ವಾಟರ್ ಶೆಡ್ ಅಂದ್ರೆ ಗೊತ್ತಾಗಿದೆ, ಈಗ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಗೊತ್ತಾಗಿದೆ. ಸೊ ಚಿತ್ರ ನೋಡಿದ್ರ ಹಂಗೆ ಇಲ್ಲೊಂದು ಗಮನಿಸಿ ಸ್ನೇಹಿತರೆ. ಇವಾಗ ನೀವೇ ಹೇಳ್ಬೇಕು ಇವೆಲ್ಲ ಏನು ಕರೆಕ್ಟಾ, ಯಾವ ರೇಖೆಗಳು ಏನು ಅಂತ ನೀವು ಹೇಳಿ ನೋಡೋಣ. ಇದು ಮೇನ್ ನದಿ, ಇದು ಮುಖ್ಯ ನದಿ, ಮೇನ್ ರಿವರ್ ಆಯ್ತಾ. ಆರೆಂಜ್ ರೇಖೆನಲ್ಲಿ ಕೊಟ್ಟಿರೋದು ಮೇನ್ ನದಿ. ಇದು ಉಪನದಿಗಳು, ಚಿಕ್ಕ ಚಿಕ್ಕ ಉಪನದಿಗಳು ಇವೆಲ್ಲ. ಇದು ಏನಿದು ಬ್ಲೂ ಲೈನ್ ಹಾಕಿರೋದು ವಾಟರ್ ಶೆಡ್. ಓಕೆ, ವಾಟರ್ ಶೆಡ್ ಇಳಿಜಾರು ಪ್ರದೇಶ. ಇದು ಮಧ್ಯದಲ್ಲಿ ಏನಿದು ಬೇಸಿನ್, ಇದು ರಿವರ್ ಬೇಸಿನ್. ಎಲ್ಲ ನೀರು ಒಂದು ಸಂಗ್ರಹ ಆಗ್ತಾ ಇದೆ ನೋಡಿ. ಇದಿಷ್ಟು ಏನಂತ ಕರಿತೀವಿ? ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ. ಕ್ಯಾಚ್ಮೆಂಟ್ ಏರಿಯಾ, ಜಲನಯನ ಪ್ರದೇಶ. ಈ ರೇಖೆ ಇದೆ ನೋಡಿ, ಬೆಟ್ಟದ ಮೇಲ್ಭಾಗ ನತಿ ಇದೆ ನೋಡಿ. ಇದನ್ನು ನಾವು ವಾಟರ್ ಡಿವೈಡ್ ಅಂತ ಕರಿತೀವಿ, ಡ್ರೈನೇಜ್ ಡಿವೈಡ್, ಜಲ ವಿಭಾಜಕ. ಅಂದ್ರೆ ಇಲ್ಲಿ ಮಳೆ ಆದ್ರೆ ಈ ಕಡೆ ನೀರು ಈ ಕಡೆ ಹರಿಯುತ್ತೆ, ಈ ಕಡೆ ಬಿದ್ದಿದ್ದು ಈ ಕಡೆ ಹರಿಯುತ್ತೆ ಅಷ್ಟೇ. ಅದನ್ನು ಗಮನಿಸಬೇಕು. ಸೊ ನೆಕ್ಸ್ಟ್ ನಮ್ಮ ನದಿಗಳ ಮಾದರಿ ಯಾವ ರೀತಿ ಇದೆ, ಜಲನಯನ ಮಾದರಿ ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ. ಕೆಲವೊಮ್ಮೆ ನದಿಗಳು ಭೂಮಿ ಮೇಲೆ ಹರಿಬೇಕಾದ್ರೆ ಭೂಮಿಯ ತಳ ಏನಿದೆಯಲ್ಲ, ಭೂಮಿಯ ಇದು ಭೂಸ್ವರೂಪ, ಶಿಲೆಗಳು, ಅದನ್ನ ಪಾಲನೆ ಮಾಡ್ತವೆ. ಅದನ್ನ ಪಾಲನೆ ಮಾಡಿದಾಗ ಅದನ್ನ ನಾವು ಸಮನ್ವಯ ನದಿಗಳು ಅಂತ ಕರಿತೀವಿ. ಸಮನ್ವಯ ಜಲನಯನ ಮಾದರಿ ಅಂತ ಕರಿತೀವಿ. ಸಮನ್ವಯ ಅಂದ್ರೆ ಕನ್ಕಾರ್ಡೆಂಟ್ ಅಂದಾಗ ಏನಾಗುತ್ತೆ, ಆ ಭೂಮಿ ಯಾವ ರೀತಿ ಇದೆ ಆ ಭೂಮಿಗೆ ಅನುಗುಣವಾಗಿ ನದಿ ಹರಿಯುವಂಥದ್ದು. ಕನ್ಕಾರ್ಡೆಂಟ್ ಇಫ್ ದ ಸ್ಟ್ರೀಮ್ಸ್ ಫಾಲೋ ದ ಲಿಥಾಲಜಿ, ಆ ಜಾಗದ ಭೂ ಸ್ವರೂಪ, ಆ ಜಾಗದ ಭೂ ಇಳಿಜಾರು ಯಾವ ರೀತಿ ಇದೆ ಅದನ್ನ ಅನುಗುಣವಾಗಿ ನದಿ ಹರಿದ್ರೆ ಅದನ್ನ ಸಮನ್ವಯ ಜಲನಯನ ಮಾದರಿ ಅಂತ ಕರಿತೀವಿ. ಕೆಲವೊಮ್ಮೆ ಏನಾಗುತ್ತೆ, ಆ ನದಿಯ ಭೂ ಸ್ವರೂಪನ ಗಮನಿಸದೆ ನದಿ ಬೇರೆ ದಿಕ್ಕಲ್ಲಿ ಹರಿಯುತ್ತೆ, ಅದರ ಬೆಟ್ಟಗಳನ್ನ ಭೇದಿಸಿ ಹರಿಯುತ್ತೆ. ಅದನ್ನ ನಾವು ಸಮನ್ವಯ ಅಂತ ಕರಿತೀವಿ. ಡಿಸ್ಕನ್ಕಾರ್ಡೆಂಟ್ ಅಂದ್ರೆ ನದಿ ಏನಾಗುತ್ತೆ, ಅದರ ಬೆಟ್ಟಗಳ ದಿಕ್ಕಲ್ಲೇ ಹರಿಯಲ್ಲ, ಬೆಟ್ಟಗಳ ಜೊತೆಗೆ ಹರಿಯಲ್ಲ, ಆ ಭೂಮಿ ಜೊತೆಗೆ ಹರಿಯಲ್ಲ, ಆ ಭೂಮಿಯ ವಿರುದ್ಧವಾಗಿ ಹರಿಯುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ನಾನು. ಅದನ್ನ ನಾವು ಸಮನ್ವಯ ಅಂತ ಕರಿತೀವಿ, ಡಿಸ್ಕನ್ಕಾರ್ಡೆಂಟ್ ಅಂತ ಕರಿತೀವಿ. ಕೆಲವೊಮ್ಮೆ ಬೆಟ್ಟಗಳು ಉಗಮವಾಗ್ತಾ ಇರುತ್ತೆ, ನದಿ ಹಿಂಗೆ ಹರಿತಾ ಇರುತ್ತೆ, ಬೆಟ್ಟಗಳು ಬರ್ತಾ ಇರುತ್ತೆ, ಉಗಮವಾಗ್ತಾ ಇರುತ್ತೆ, ನಮ್ಮ ಹಿಮಾಲಯ ಪರ್ವತ ತರ. ಅವಾಗ ಏನಾಗುತ್ತೆ, ನದಿ ಆ ಬೆಟ್ಟನ ಕೊರೆದೋಗುತ್ತೆ, ಗೊತ್ತಲ್ಲ. ಆ ತರ ಏನು ನಮಗಿದೆ. ಕೆಲವೊಮ್ಮೆ ನದಿಗಳು ಏನಾಗುತ್ತೆ, ಭೂಮಿಯ ಭೂ ಸ್ವರೂಪವನ್ನು ಪಾಲನೆ ಮಾಡ್ತವೆ, ಅದನ್ನ ಸಮನ್ವಯ ಅಂತ ಕರಿತೀವಿ ನಾವು. ಸೊ ಜಲನಯನ ಮಾದರಿ ಏನಿದೆ ನೋಡೋಣ ಸ್ನೇಹಿತರೆ. ಈಗ ಸೊ ನಮ್ಗೆ ಜಲನಯನ ಫಸ್ಟ್ ಇದನ್ನ ನೋಡಿ ಗಮನಿಸಿ ಸ್ನೇಹಿತರೆ. ಯಾವ್ದಿದೆ, ಮರದ ಆಕಾರದ ನದಿಗಳ ಆಕಾರ. ಪ್ಯಾರಲಲ್ ಅಂದ್ರೆ ಸಮತಲವಾಗಿ ನದಿಗಳು ಭೂಮಿಗೆ ಹರಿಯೋದು. ಹಂಗೆ ಒಂದು ಬೆಟ್ಟಗುಡ್ಡ ಪ್ರದೇಶಗಳಿಂದ ಬೇರೆ ಬೇರೆ ಕಡೆಗೆ ಹರಿಯೋದು. ರೇಡಿಯಲ್, ಕೇಂದ್ರ ಅಪಗಾಮಿ ಅಂತ ಕರಿತೀವಲ್ಲ, ಆ ತರ ಬೇರೆ ಬೇರೆ ದಿಕ್ಕಲ್ಲಿ ಹರಿಯುವಂಥದ್ದು. ಸೊ ಸೆಂಟ್ರಿಪಿಟಲ್ ಅಂದ್ರೆ ಒಂದೇ ಹಳ್ಳದ ಕಡೆಗೆ ಹರಿಯುವಂಥದ್ದು, ಎಲ್ಲ ಕಡೆಯಿಂದ ಸುತ್ತಮುತ್ತ ಪ್ರದೇಶದಿಂದ ಒಂದು ಕಡೆಗೆ ಹರಿಯುವಂಥದ್ದು ಸೆಂಟ್ರಿಪಿಟಲ್. ರೆಕ್ಟ್ಯಾಂಗಲರ್ ಮತ್ತು ಟ್ರಲಿಸ್, ಈ ತರ ನಮಗೆ ಹಲವಾರು ರೀತಿ ಜಲನಯನ ಮಾದರಿ ಇದೆ ಸ್ನೇಹಿತರೆ. ಅದನ್ನ ಪ್ರತಿಯೊಂದನ್ನು ಗಮನಿಸೋಣ. ಡಿಸ್ಕಾನ್ಕಾರ್ಡೆಂಟ್ ಅಂದ್ರೆ ನದಿಗಳು ವಿರುದ್ಧವಾಗಿ ಹರಿಯುವಂಥದ್ದು, ಭೂಸ್ವರೂಪದ ವಿರುದ್ಧವಾಗಿ. ಅದನ್ನ ನಾವು ಡಿಸ್ಕಾನ್ಕಾರ್ಡೆಂಟ್ ಸಮನ್ವಯ ಅಂತ ಕರಿತೀವಿ. ಅದ್ರಲ್ಲಿ ಎರಡು ರೀತಿ, ಆಂಟಿಸಿಡೆಂಟ್ ಮತ್ತು ಸೂಪರ್ ಇಂಪೋಸ್ಡ್. ಆಂಟಿ ಅಂದ್ರೆ ಬಿಫೋರ್ ಅಂತ. ಈ ಬೆಟ್ಟಗುಡ್ಡ ಪ್ರದೇಶಗಳು ಉಗಮಕ್ಕಿಂತ ಮುಂಚೆನೆ ಇದ್ದಂತ ನದಿಗಳು. ಲೆಟ್ಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಡಸ್ ನದಿ, ಸತ್ಲಜ್ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಮೊದಲು 33 ಹೋಗಿ ಸೇರ್ತಾ ಇದ್ವಿ. ಅಂದ್ರೆ ಗಮನಿಸಿ, ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದೀವಿ ನಾವು. ಎಷ್ಟು 60 ದಶಲಕ್ಷ ವರ್ಷಗಳ ಹಿಂದೆ. ಅಂದ್ರೆ ಇಂಡಸ್ ನದಿ ಮೊದಲು ಎಲ್ಲಿಂದ ಬರ್ತಿತ್ತು, ಯುರೇಷಿಯನ್ ಶೀಲ್ಡ್ ಇಂದ ಬಂದು 33 ಸೇರ್ತಿತ್ತು. 33 ಇತ್ತು ಮೊದಲು, ಹಿಮಾಲಯ ಇರಲಿಲ್ಲ. ಹಂಗೆ ಸತ್ಲಜ್ ನದಿ, ಬ್ರಹ್ಮಪುತ್ರ ನದಿಗಳು ಎಲ್ಲಿಗೆ ಸೇರ್ತಾ ಇದ್ವು, 33 ಸೇರ್ತಾ ಇದ್ವು. ಯಾವಾಗ ಹಿಮಾಲಯ ಉಗಮ ಹೋಗ್ತಾ ಇದೆ, ಅವಾಗ ಅವುಗಳಿಗೆ ಏನಾಯ್ತು, ಹೊಸ ಗುರಿ,
ಬೆಟ್ಟನ ಭೇದಿಸಲು. ಅದಕ್ಕೆ ಬೆಟ್ಟಗಳನ್ನ ಕೊರೆದು ಬಂದವು. ಯಾವ ನದಿಗಳು ಪರ್ವತಗಳಿಗಿಂತ ಪುರಾತನದ್ದು, ಹಳೆಯ ನದಿಗಳು, ಅವುಗಳನ್ನ ನಾವು ಆಂಟಿಸಿಡೆಂಟ್ ಅಂತ ಕರಿತೀವಿ. ಅವುಗಳು ಆ ಬೆಟ್ಟಗಳ ಪ್ರದೇಶಗಳಲ್ಲಿ ಉಗಮವಾಗ್ತಾ ಇರುವಾಗ ಅವುಗಳನ್ನ ಭೇದಿಸಿ ಹರಿತವೆ. ಆಂಟಿ ಅಂದ್ರೆ ಬಿಫೋರ್ ಅಂತ. ಈ ಸ್ಪೆಲ್ಲಿಂಗ್ ನಾವು ಕೇಳ್ಕೊಳ್ಳಿ, ANTE ಇದು ಐ ಅಂತ ಬರ್ಬಿಟ್ರೆ ಆಮೇಲೆ ಆಂಟಿ ಅಂದ್ರೆ ಬಿಫೋರ್ ಅಂತ. ಏನ್ಷಿಯಂಟ್ ರಿವರ್ಸ್, ಪುರಾತನ ನದಿಗಳು ಆ ಜಾಗದಲ್ಲಿ ಬೆಟ್ಟಗಳು ಉಗಮವಾಗಿಂತ ಮುಂಚೆ ಇದ್ದಂತ ನದಿಗಳನ್ನ ಆಂಟಿಸಿಡೆಂಟ್ ಅಂದ್ರೆ ಹಿಮಾಲಯನ್ ನದಿಗಳು. ಕೆಲವು ಹಿಮಾಲಯ ನದಿಗಳು ಹೇಳಿದಲ್ಲ ಈಗ, ಲೈಕ್ ಕೋಸಿ, ಗಾಗ್ರಾ, ಇಂಡಸ್, ಸತ್ಲಜ್, ಬ್ರಹ್ಮಪುತ್ರ, ಈ ನದಿಗಳೆಲ್ಲ ಪುರಾತನ ನದಿಗಳು, ಆಂಟಿಸಿಡೆಂಟ್. ಕೆಲವು ನದಿಗಳು ಏನಾಗುತ್ತೆ ಸೂಪರ್ ಇಂಪೋಸ್ ಅಂದ್ರೆ ಭೂಮಿ ಮೇಲೆ ಕೊರೆದು ಹರಿತಾ ಇದಾವೆ. ಇವಾಗ ನಾವು ಒಂದು ಪೆನ್ ತಗೊಂಡು ಪೇಪರ್ ಮೇಲೆ ಮಾರ್ಕ್ ಹಾಕಿದ್ರೆ ನೋಡಿ, ಈ ತರ ಮಾರ್ಕ್ ಹಾಕ್ತಿವಿ ಅನ್ಕೊಳ್ಳಿ, ಲೈನ್ ಹಾಕಿದ್ವಿ. ಫಸ್ಟ್ ಅದ್ರ ಮೇಲೆ ಇನ್ನೊಂದು ಲೈನ್ ಹಾಕಿದ್ವಿ, ಇನ್ನೊಂದು ಲೈನ್ ಈ ತರ ಲೈನ್ ಹಾಕ್ತಾ ಹೋದ್ರೆ ಏನಾಗುತ್ತೆ ಹೇಳಿ, ಪೇಪರ್ ಕಟ್ ಆಗುತ್ತೆ. ಪೇಪರ್ ಕಟ್ಟಾಗಿ ಏನಾಗುತ್ತೆ, ನಿಮ್ಮ ಪೆನ್ ನಿಬ್ಬು ಒಳಗೆ ಬುಕ್ ಸೇರ್ಬಿಡುತ್ತೆ. ಆ ತರ ಅಂದ್ರೆ ನದಿ ಒಂದೇ ಜಾಗದಿಂದ ಹೋಗ್ತಾ ಇದ್ರೆ ಏನಾಗುತ್ತೆ, ಅದು ಆ ಮಣ್ಣನ್ನ ಕೊರಿಯುತ್ತೆ, ಕಲ್ಲನ್ನು ಕೊರಿಯುತ್ತೆ. ಆಮೇಲೆ ಕೆಳಗಡೆ ಇರುತ್ತಲ್ಲ ಕಲ್ಲು, ಹಳೆಯ ಕಲ್ಲು, ಪುರಾತನ ಕಲ್ಲು, ಅದನ್ನ ಕೊರಿಯುತ್ತೆ. ಆ ತರದನ್ನ ಸೂಪರ್ ಇಂಪೋಸ್ಡ್ ಅಂತ ಕರಿತೀವಿ. ಅಂದ್ರೆ ಭೂಮಿ ಒಳಗೆ ನಾಟಿ ಆಗೋಗುತ್ತೆ. ನಾಟಿ ಮಾದರಿಯಲ್ಲಿ ನದಿ ಹರಿಯುತ್ತೆ, ಅದನ್ನ ನಾವು ನಾಟಿ ಮಾದರಿ ಅಂತ ಕರಿತೀವಿ. ಜಲನಯನ ಮಾದರಿ, ಸೂಪರ್ ಇಂಪೋಸ್, ಭೂಮಿ ಒಳಗೆ ನಾಟಿಯಾಗಿರುವಂತ ಜಲನಯನ ಮಾದರಿ. ಒಂದು ಪುರಾತನ ನದಿಗಳು, ಓಕೆ, ಇನ್ನೊಂದು ನಾಟಿ, ಭೂಮಿ ಒಳಗೆ ನಾಟಿಯಾದಂತ ನದಿಗಳು. ಓಕೆ, ಭೂಮಿ ಒಳಗೆ ಸೇರ್ಕೊಂಡ್ಬಿಡುತ್ತೆ, ಅದನ್ನ ನಾವು ಸೂಪರ್ ಇಂಪೋಸ್ಡ್ ಅಂತ ಕರಿತೀವಿ ಸ್ನೇಹಿತರೆ. ತಾವು ಒಂದೊಂದಾಗಿ ಗಮನಿಸಿ. ಇಲ್ಲಿ ಮರ ಆಕಾರದ ನೋಡೋಣ, ಸಮನ್ವಯ ನದಿಗಳನ್ನ ನೋಡೋಣ, ಜಲನಯನ ಮಾದರಿಗಳನ್ನ ನೋಡೋಣ. ಅಂದ್ರೆ ಭೂಮಿ ಸ್ವರೂಪ ಯಾವ ರೀತಿ ಇದೆ ಅದ್ರ ತಕ್ಕಂತೆ ಹರಿತವೆ ನದಿಗಳು. ಮರ ಆಕಾರದಲ್ಲಿ ಕಾಣುತ್ತಿದೆ, ನಾವು ನೋಡಬಹುದು. ಡೆಂಡ್ರಾಲಜಿ ಅಂತ ಕರಿತೀವಿ, ಮರಗಳ ಅಧ್ಯಯನಕ್ಕೆ ಡೆಂಡ್ರಾಲಜಿ ಕೇಳಿರ್ಬೋದು ಎಲ್ಲರೂ. ಮರಗಳ ಆಕಾರವನ್ನು ಅಧ್ಯಯನ ಮಾಡಿದ್ರೆ ಡೆಂಡ್ರಾಲಜಿ ಅಂತ ಕರಿತೀವಿ ನಾವು ಇಂಗ್ಲಿಷಲ್ಲಿ, ಡೆಂಡ್ರಾಲಜಿ. ಆ ರೀತಿ ಇದ್ರೆ ಮರಗಳ ಆಕಾರದಲ್ಲಿರೋದ್ರಿಂದ ಅದನ್ನ ಡೆಂಡ್ರೈಟಿಕ್, ವೃಕ್ಷಾರೂಪದ ಜಲನಯನ ಮಾದರಿ. ಎಲ್ಲ ನೈಲ್ ನದಿ, ಅಮೆಝಾನ್ ನದಿ, ಮಿಸಿಸಿಪಿ ನದಿ, ನಮ್ ಗಂಗಾ, ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲ ನಮ್ಗೆ ಮರ ಆಕಾರದಲ್ಲಿದೆ, ವೃಕ್ಷ ಆಕಾರದಲ್ಲಿದೆ, ವೃಕ್ಷ ರೂಪದ ಜಲನಯನ ಮಾದರಿ. ನೆಕ್ಸ್ಟ್ ನೋಡಿ, ಸಮಾಂತರ ನದಿಗಳು ಅಂತ ಕರಿತೀವಿ, ಅಂದ್ರೆ ಸಮತಲ ನದಿಗಳು ಅಂತ ಕರಿತೀವಿ. ಒಂದ್ ನದಿ ಇನ್ನೊಂದು ನದಿಗೆ ಇತರ ಸಮತಲವಾಗಿ ಹರಿತಾ ಇರುತ್ತೆ. ನಮ್ಮ ಪಶ್ಚಿಮ ಘಟ್ಟಗಳಿಂದ ಬರುವಂತಹ ನದಿಗಳು ಲೈಕ್ ಶರಾವತಿ, ನೇತ್ರಾವತಿ, ಕೇಳಿದ್ರಲ್ಲ, ಅಗನಾಸಿನಿ, ಗಂಗಾವಲಿ, ಗಂಗೋಲಿ, ಕಾಳಿ ನದಿ, ಅವೆಲ್ಲ ಬೆಟ್ಟಗುಡ್ಡ ಪ್ರದೇಶ ಇಳಿದು ಅರಬ್ಬಿ ಸಮುದ್ರಕ್ಕೆ ಸೇರ್ಬಿಡ್ತವೆ, ಈ ತರ ಹರಿತವೆ. ಗೊತ್ತಾಯ್ತಲ್ಲ, ಈ ರೀತಿ ಇರುತ್ತೆ. ಹಂಗೆ ನಮ್ಮ ನರ್ಮದಾ ತಾಪಿ ಗಮನಿಸಿ, ನರ್ಮದಾ ತಾಪಿ ಆ ನದಿಗಳು. ಹಂಗೆ ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಮಯನ್ಮಾರ್ ನಲ್ಲಿ ಇರುವಂತಹ ನದಿಗಳು, ಕಲದಾನ್ ನದಿ, ಇರಾವಡಿ, ಸಾಲ್ವಿನ್. ಹಂಗೆ ಇದರಲ್ಲಿ ಥೈಲ್ಯಾಂಡ್ ಅಲ್ಲಿ ಇರುವಂತಹ ಚಾವ್ಪರಾಯ, ವಿಯೆಟ್ನಾಂ ಅಲ್ಲಿ ಇರುವಂತಹ ಮಿಕಾಂಗ್ ನದಿ, ಇವೆಲ್ಲ ಏನಾಗುತ್ತೆ ಪ್ಯಾರಲಲ್ ಆಗಿ ಹರಿತವೆ ಒಂದಕ್ಕೊಂದು. ಅದನ್ನ ನಾವು ಪ್ಯಾರಲಲ್ ಸಮಾಂತರ ಜಲನಯನ ಮಾದರಿ ಅಂತ ಕರಿತೀವಿ, ಒಂದಕ್ಕೊಂದು ಸಮವಾಗಿ ಹರಿಯುವಂಥದ್ದು ಸ್ನೇಹಿತರೆ. ಸೊ ತಾವು ಇದನ್ನ ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಒಂದು ಬೆಟ್ಟಗುಡ್ಡ ಪ್ರದೇಶಗಳಿಂದ ನಮಗೆ ಈ ತರ ಕೋನ ಆಕಾರದಲ್ಲಿ ಇರುತ್ತಲ್ಲ ಬೆಟ್ಟ, ಜ್ವಾಲಾಮುಖಿ ಬೆಟ್ಟ. ಆ ಬೆಟ್ಟದಿಂದ ಏನಾಗುತ್ತೆ, ಮಳೆ ಬಿದ್ದಾಗ ಎಲ್ಲ ಕಡೆಗೂ ನೀರು ಹೋಗುತ್ತೆ. ಈ ಕಡೆಗೊಂದು, ಈ ಕಡೆಗೊಂದು, ಈ ಕಡೆಗೊಂದು ನೋಡಿ, ಈ ತರ ಹಲವಾರು ದಿಕ್ಕಲ್ಲಿ ಹೋಗುತ್ತೆ ನೀರು. ಗೊತ್ತಾಯ್ತಲ್ಲ, ಆ ಜ್ವಾಲಾಮುಖಿ ಬೆಟ್ಟಗಳಿಂದ. ಸೊ ನಮ್ಮ ಗುಜರಾತ್ನ ಗಿರ್ ರೇಂಜ್ ಅಲ್ಲಿ ಇದೆ ಈ ತರ, ಕರೆಕ್ಟ್ ಗಿರ್ ರೇಂಜ್ ಅಲ್ಲಿ ಇದೆ, ಮೌಂಟ್ ಅಬೂ ನಲ್ಲಿ ಇದೆ ಈ ತರ. ಹಂಗೆ ಅಮರ್ಕಂಟಕ್ ಭಾಗದಲ್ಲಿ ಇದೆ ಈ ತರ. ಸೊ ಇದನ್ನ ನಾವು ರೇಡಿಯಲ್ ಅಂತ ಕರಿತೀವಿ, ಕೇಂದ್ರಪಗಾಮಿ ಅಂತ ಕರಿತೀವಿ. ಕೇಂದ್ರಪಗಾಮಿ ಅಂದ್ರೆ ವಿರುದ್ಧ ದಿಕ್ಕಲ್ಲಿ ಹೋಗುವಂತ ಬಲಗಳು ತರ ನೀರು ಹರಿಯುವಂಥದ್ದು, ಕೇಂದ್ರಪಗಾಮಿ ಜಲನಯನ ಮಾದರಿ. ಇಲ್ಲಿ ನೋಡಿ, ಮೌಂಟ್ ಅಬು, ಮೌಂಟ್ ಫಿಜಿ ಅಂತ ಕರಿತೀವಿ ನಾವು ಇದನ್ನ. ಇಲ್ಲಿ ಬರೀತೀವಿ ನೋಡಿ, ಮೌಂಟ್ ಫಿಜಿ ಅಥವಾ ಫುಜಿ ಅಂತ ಕರಿತೀವಿ, ಮೌಂಟ್ ಫುಜಿ ಜಪಾನ್ ನಲ್ಲಿ. ಹಂಗೆ ನಮ್ಮ ಅಮರ್ಕಂಟಕ್ ಮತ್ತು ಗುಜರಾತ್ನ ಸೌರಾಷ್ಟ್ರದಲ್ಲಿ ನಮ್ಗೆ ಈ ತರ ಸಿಗುತ್ತೆ. ಗುಜರಾತ್ ಗಮನಿಸಿ, ಅಮರ್ಕಂಟಕ್ ಶಿಖರ ಏನಿದೆ ಅದು ಮೈಕಾಲಾ ರೇಂಜ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಅಮರ್ಕಂಟಕ್ ಇಲ್ಲಿ ಮೈಕಾಲಾ ಶ್ರೇಣಿಯಲ್ಲಿ ಬರುತ್ತೆ. ಆ ಮೈಕಾಲಾ ಶ್ರೇಣಿನಲ್ಲಿ ಏನಾಗುತ್ತೆ, 3 ನದಿಗಳು ಹುಟ್ಟುತ್ತೆ. ಒಂದು ನರ್ಮದಾ ನದಿ ಹುಟ್ಟುತ್ತೆ, ನರ್ಮದಾ ನೋಡಿ. ಇನ್ನೊಂದು ಕಡೆಗೆ ಸೋನ್ ನದಿ ಹುಟ್ಟುತ್ತೆ, ಸೋನ್ ನದಿ. ಇನ್ನೊಂದು ಕಡೆಗೆ ಜೋಹಿಲಾ ನದಿ ಹುಟ್ಟುತ್ತೆ. ಎಷ್ಟೊಂದು ಜನ ಅದನ್ನ ಮಹಾನದಿ ಅಂದ್ಬಿಡ್ತಾರೆ, ತಪ್ಪು. ಮಹಾನದಿ ಇದಕ್ಕಿಂತ ಈ ಕಡೆಗೆ ಹರಿಯುತ್ತೆ, ಮಹಾನದಿ ಈ ಭಾಗದಲ್ಲಿ, ಈ ಕಡೆಗೆ. ಗೊತ್ತಾಯ್ತಲ್ಲ. ಸೊ ನರ್ಮದಾ, ಸೋನ್, ಜೋಹಿಲಾ ನದಿಗಳು ಹುಟ್ಟಿ ಈ ಕಡೆ ದಕ್ಷಿಣದ ಸ್ವಲ್ಪ ದೂರದಲ್ಲಿ ಇದು ಹುಟ್ಟುತ್ತೆ, ಮಹಾನದಿ ಹುಟ್ಟುತ್ತೆ. ಈ ರೀತಿ ನಮ್ಗೆ ಹಲವಾರು ಕಡೆಗೆ ನದಿಗಳು ಹೋಗುವಂತ ಜಾಗಗಳಿದೆ.
ಹಂಗೆ ನಮ್ಮ ಗಂಗಾ ಮೂಲ ಅಂತ ಕೇಳಿರ್ಬೋದು ನೀವೆಲ್ಲ. ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಗಂಗಾ ಮೂಲ ಅಂತ ಇದೆ. ಆ ಪ್ರದೇಶ ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಓಕೆ, ಸೊ ನೀವು ಹೋದ್ರೆ ಅಲ್ಲಿ ಆ ಪ್ರದೇಶಕ್ಕೆ ಈ ರೀತಿ ಒಂದ್ ಕಡೆಗೆ ತುಂಗಾ ಹರಿಯುತ್ತೆ, ತುಂಗಾ ನದಿ, ಈ ಕಡೆಗೆ ಭದ್ರಾ ಹರಿಯುತ್ತೆ. ಹಿಂಗೆ ಕೊನೆಗೆ ಎರಡು ಸೇರ್ತವೆ, ಕರೆಕ್ಟಾ? ತುಂಗಾ ಭದ್ರಾ ಎರಡು ಸೇರುತ್ತೆ. ಭದ್ರಾ ನದಿ, ತುಂಗಾ ನದಿ. ಈ ಕಡೆಗೆ ನೇತ್ರಾವತಿ ನದಿ. ನೇತ್ರಾವತಿ ಮಂಗಳೂರು ಕಡೆಗೆ, ತುಂಗಾ ಮತ್ತು ಭದ್ರಾ ಮುಂದಕ್ಕೆ ಹೋಗಿ ಸೇರ್ತವೆ. ಈ ಜಾಗಕ್ಕೆ ಗಂಗಾ ಮೂಲ ಅಂತ ಕರೆಯೋದು. ಗಂಗಾ ಮೂಲ ಚಿಕ್ಕಮಗಳೂರಿನಲ್ಲಿ ಸಿಗುತ್ತೆ. ಇದೆಲ್ಲ ಏನು? ಕೇಂದ್ರ ಅಪಗಾಮಿ ಜಲನಯನ ಮಾದರಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಈ ರೀತಿ ನಾವು ಕಟ್ಕೊಳ್ಬೇಕು. ಇನ್ನೊಂದು ಒಳಮುಖವಾಗಿರುತ್ತೆ ನದಿಗಳು, ಕೇಂದ್ರ ಅಭಿಮುಖ ಅಂತ ಕರಿತೀವಿ ನಾವು. ಅಂದ್ರೆ ಎಲ್ಲಾ ದಿಕ್ಕಿಂದನೂ ಇಳಿಜಾರು ಒಳ ಪ್ರದೇಶಗಳಿದ್ದಾಗ ಎಲ್ಲ ಕಡೆಯಿಂದ ನೀರು ಬಂದು ಒಳಗೆ ಸಂಗ್ರಹ ಆಗುತ್ತೆ. ಕೆರೆಗಳಲ್ಲಾಗತ್ತೆ ಈ ತರ ಸಾಮಾನ್ಯವಾಗಿ. ದೊಡ್ಡ ದೊಡ್ಡ ಸರೋವರಗಳಿರೋ ಕಡೆ, ದೊಡ್ಡ ಕಂದರಗಳಿರೋ ಕಡೆ ಆಗುತ್ತೆ ಈ ತರ. ಲೈಕ್ ನಮ್ಮ ಸಾಂಬಾರ್ ಸರೋವರ, ಕರೆಕ್ಟಾ? ಹಂಗೆ ಲೋಕ್ಟಾಕ್ ಲೇಕ್ ಮಣಿಪುರ್ನಲ್ಲಿ, ಲಡಾಖ್ ನಲ್ಲಿರುವಂತಹ ಸೋಮುರಾರೆ ಪ್ಯಾಂಗಾಂಗ್ ಲೇಕ್, ಇವುಗಳಲ್ಲೆಲ್ಲ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಬಂದು ನೀರಿಗೆ ಸೇರುತ್ತೆ. ಯಾವುದೇ ಒಂದು ಸಾಮಾನ್ಯ ಕೆರೆಗಳನ್ನ ತಗೋಬಹುದು ನಾವು. ನಮ್ಮ ಹತ್ರ ಇರುವಂತಹ ಕೆರೆಗಳೆಲ್ಲ ಇದೇ ರೀತಿ ಇರುತ್ತೆ. ಎಲ್ಲ ಕೆರೆಗಳು ಸರೋವರಗಳೆಲ್ಲ ಜಲಾಶಯಗಳ ಹತ್ರ ಎಲ್ಲ ಒಳಮುಖವಾಗಿ ಹರಿತಾ ಇರುತ್ತೆ. ಕೇಂದ್ರ ಅಭಿಮುಖ ಜಲನಯನ ಮಾದರಿ ಅಂತ ಕರಿತೀವಿ. ಸೆಂಟ್ರಿಪಿಟಲ್ ಡ್ರೈನೇಜ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ರೆಕ್ಟಾಂಗ್ಯುಲರ್ ಆಯತಾಕಾರದ ಜಲನಯನ ಮಾದರಿ ಅಂತ ಕರಿತೀವಿ. ಅಂದ್ರೆ ಏನಾಗುತ್ತೆ, ಆ ಪ್ರದೇಶದಲ್ಲಿ ಏನಾಗುತ್ತೆ, ಭೂಮಿ ಈ ರೀತಿ ಒಂದಕ್ಕೊಂದು ಈ ರೀತಿ ರೆಕ್ಟಾಂಗಲ್ ಆಕಾರದಲ್ಲಿ ಇರುತ್ತೆ ಸ್ನೇಹಿತರೆ. ಹಿಂಗೆ ಆ ಪ್ರದೇಶ ಗ್ರಿಡ್ ಆಕಾರದಲ್ಲಿ ಇರುತ್ತೆ. ಈ ತರ ಗಟ್ಟಿ ಕಲ್ಲು, ಸಾಫ್ಟ್ ಕಲ್ಲು, ಹಾರ್ಡ್ ಸಾಫ್ಟ್ ಅಂತ ಅರೇಂಜ್ ಆಗಿರುತ್ತೆ. ಅವಾಗ ಏನಾಗೋಗುತ್ತೆ, ಒಂದು ನದಿ, ಮೂಲ ನದಿ ಒಂದ್ ಕಡೆ ಹರಿತಾ ಇದ್ರೆ ಹಿಂಗೆ, ಅದರ ಉಪನದಿಗಳೆಲ್ಲ ಏನಾಗುತ್ತೆ, ಅವುಗಳಿಗೆ ರೈಟ್ ಆಂಗಲ್ ಬಂದು ಸೇರುತ್ತೆ. ನೋಡಿ, ರೈಟ್ ಆಂಗಲ್ ಅಂದ್ರೆ ಗೊತ್ತಾಯ್ತಲ್ಲ, ಈ ತರ ಗ್ರಿಡ್ ಪ್ಯಾಟರ್ನ್ ಅಲ್ಲಿ ಬಂದು ಸೇರುತ್ತೆ. ಸೊ ಅದನ್ನ ನಾವು ನೋಡಿ ಆಯತಾಕಾರದ ಜಲನಯನ ಮಾದರಿ ಅಂತ ಕರೆಯೋದು. ಈ ರೀತಿ ರೈಟ್ ಆಂಗಲ್ಸ್ ಅಲ್ಲಿ ಬಂದು ಸೇರುತ್ತೆ. ಯಾಕೆಂದ್ರೆ ಅಲ್ಲಿ ಸಾಫ್ಟ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ನದಿ ಬರುತ್ತೆ. ಸಾಫ್ಟ್ ಕಲ್ಗಳ ಮೇಲೆ ಕರ್ಕೊಂಡು ಬಂದು ಇನ್ನೊಂದು ನದಿಗೆ ಸೇರುತ್ತೆ. ಆ ಪ್ಯಾಟರ್ನ್ ನಲ್ಲಿ ನಮ್ಗೆ ಈ ತರ ಚಂಬಲ್, ಬೆಟವಾ, ಕೆನ್ ನದಿಗಳು, ಅದ್ರ ಉಪನದಿಗಳೆಲ್ಲ ಈ ತರ ಕಾಣುತ್ತೆ ನಮ್ಗೆ. ಅವೆಲ್ಲ ಹೋಗಿ ಯಮುನಾ ಸೇರುತ್ತೆ ನೋಡಿ, ಅವೆಲ್ಲ ಮಾದರಿ ಹಂಗೆ ಇದೆ. ಓಕೆ, ಎಲ್ಲಿ ತುಂಬಾ ಜಾಸ್ತಿ ಸ್ತರಭಂಗಗಳಾಗಿರುತ್ತೆ, ಗಟ್ಟಿ ಕಲ್ಲು ಮತ್ತು ಸಾಫ್ಟ್ ಕಲ್ಲು ಒಟ್ಟಿಗೆ ಇರುತ್ತೆ ನೋಡಿ, ಅಲ್ಲಿ ಈ ತರ ಆಗುತ್ತೆ. ಇನ್ನೊಂದು, ಇಲ್ಲಿ ರೆಕ್ಟಾಂಗ್ಯುಲರ್ ಅಲ್ಲಿ ಏನಾಗೋಗುತ್ತೆ, ಉಪನದಿಗಳು ಉದ್ದ ಇರುತ್ತೆ, ತುಂಬಾ ಉಪನದಿಗಳು ದೊಡ್ಡದಿರುತ್ತೆ. ಅದೊಂದು ಮುಖ್ಯವಾಗಿ. ಇದರದೇ ಒಂದು ತರ ಟ್ರೆಲಿಸ್ ಅಂತ ಹೇಳಿ ಹಂದರದ ಅಂತ ಕರಿತೀವಿ. ಹಂದರದ ಜಲನಯನ ಮಾದರಿ ಅಂತ ಕರಿತೀವಿ. ಇದ್ರಲ್ಲಿ ಏನಾಗೋಗುತ್ತೆ, ನದಿ ಹರಿತಾ ಇದೆ ನೋಡಿ, ಅದಕ್ಕೆ ಚಿಕ್ಕ ಚಿಕ್ಕ ಉಪನದಿಗಳಿರುತ್ತೆ ನೋಡಿ, ಹಲವಾರು ಚಿಕ್ಕ ಉಪನದಿಗಳಿದೆ. ಈ ತರ ದೊಡ್ಡ ಉಪನದಿಗಳೇ ಅದು ಇಲ್ಲ, ಎಲ್ಲ ರೈಟ್ ಆಂಗಲ್ಸ್ ಅಲ್ಲಿ ಬಂದು ಜಾಯ್ನ್ ಆಗ್ತಿದೆ ನೋಡಿ, ಈ ತರ. ಅದೇ ಚಿಕ್ಕ ನದಿಗಳೆಲ್ಲ ಎಲ್ಲ ಈ ತರ. ಇಂಡಸ್ ಚಿಕ್ಕ ಉಪನದಿಗಳೆಲ್ಲ ಇದೇ ರೀತಿ, ಗೊತ್ತಾಯ್ತಲ್ಲ? ಇಂಡಸ್ ಚಿಕ್ಕ ಉಪನದಿಗಳು ಕಾಬೂಲ್, ಗಿಲ್ಗಿಟ್, ಕುನಾರ್, ಕಾರ್ಗಿಲ್, ದ್ರಾಸ್, ಈ ನದಿಗಳೆಲ್ಲ ಕಾರ್ಗಿಲ್ ನದಿ, ದ್ರಾಸ್ ನದಿ, ಗಿಲ್ಗಿಟ್ ನದಿ, ಇವೆಲ್ಲ ಇಂಡಸ್ಗೆ ಹೋಗಿ ಸೇರೋದೆಲ್ಲ ಚಿಕ್ಕ ಚಿಕ್ಕ ನದಿಗಳು. ಇವೆಲ್ಲ ಎಲ್ಲ ರೈಟ್ ಆಂಗಲ್ಸ್ ಹೋಗಿ ಸೇರುತ್ತೆ. ಓಕೆ, ಹಂಗೆ ರೈನ್ ಅಂತ ನದಿ ಇದೆ, ಜರ್ಮನಿ, ಫ್ರಾನ್ಸ್ ನಲ್ಲಿ ಹರಿಯುತ್ತೆ. ಇದು ಸ್ವಿಟ್ಜರ್ಲೆಂಡ್ ಅಲ್ಲಿ ಹುಟ್ಟುತ್ತೆ ರೈನ್ ನದಿ. ಫ್ರಾನ್ಸ್, ಜರ್ಮನಿ ಅಲ್ಲದು ಕೊನೆಗೆ ನೆದರ್ಲ್ಯಾಂಡ್ ಅಲ್ಲಿ ಹೋಗಿ ಸಮುದ್ರ ಸೇರುತ್ತೆ. ಅದಕ್ಕೆಲ್ಲ ಉಪನದಿಗಳೆಲ್ಲ ಈ ತರ ಚಿಕ್ಕ ಚಿಕ್ಕ ನದಿಗಳು ರೈಟ್ ಆಂಗಲ್ಸ್ ಅಲ್ಲಿ ಬಂದು ಸೇರುತ್ತೆ. ಅದನ್ನ ನಾವು ಟ್ರೆಲಿಸ್ ಅಂತ ಕರಿತೀವಿ, ಹಂದರದ ಮಾದರಿ ಅಂತ ಕರಿತೀವಿ ಸ್ನೇಹಿತರೆ. ಈ ರೀತಿ ನಾವು ಹಲವಾರು ನದಿಗಳ ಜಲನಯನ ಮಾದರಿ, ನದಿಗಳ ಭೂಸ್ವರೂಪಗಳು ಯಾವ ರೀತಿ ಇದೆ ಅಂತ ಹೇಳಿ ಗಮನಿಸಿದ್ವಿ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ. ನಾವು ಮುಂದಿನ ತರಗತಿಯಲ್ಲಿ ನಾವು ಎಲ್ಲಾ ಭಾರತದ ನದಿಗಳ ಮತ್ತು ಅದರ ಉಪನದಿಗಳನ್ನು ನೋಡೋಣ ಸ್ನೇಹಿತರೆ. ತಾವು ತಪ್ಪದೇ ನನ್ನ ಕ್ಲಾಸ್ನ ನೋಡಿ ಸ್ನೇಹಿತರೆ. ಸಂಪೂರ್ಣವಾಗಿ ಎಲ್ಲಾ ಪರೀಕ್ಷೆಗಳಿಗೂ ಇದು ಸೂಕ್ತವಾಗಿದೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ನನಗೆ ಮುಂದಿನ ತರಗತಿ ಮಾಡಲು ಪ್ರೋತ್ಸಾಹ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ಧನ್ಯವಾದ.